ಶುಭಗೋತ್ಸವ ಅಂತ ಹಚ್ಕೊಂಡಿರುತ್ತೆ ಕಾರ್ಯಕ್ರಮ ಯಶಸ್ವಿಯಾಗಿರುತ್ತೆ. ದೀಪ ಪ್ರಜ್ವಲನೆ ಮಾಡೋಣ. ಓಕೆ, ಒಂದು ನಿಮಿಷ ಜಸ್ಟ್ ಎಲ್ಲ ಒಟ್ಟಿಗೆ ಇಡ್ತೀವಿ. ಸರ್ ಸ್ಮೈಲ್ ಮಾಡಿ ಸರ್. Your smile, no, all of us. Okay. 1 second. ಇರಿ ಸರ್ಕಲ್ಸ್ ಮಾಡಿ. Yeah. 1 second. ಅವರನ್ನು ನೆನಪಿಸಿಕೊಳ್ಳೋದೇ ಒಂದು ಸೋಜಿಗ ಮತ್ತು ತುಂಬ ಪ್ರೀತಿಯ ಕ್ಷಣಗಳವು. ಇವತ್ತು ಚಿತ್ರಾಭಿವಂದನೆಯ ಮೂಲಕ ಅವರ ಎಲ್ಲ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೇವೆ. ಚಿತ್ರಗಳು ಒಂದು ಕಡೆ ಮತ್ತು ಅವರು ಸಂಯೋಜನೆ ಮಾಡಿದ ಮತ್ತು ಹಾಡಿದ ಈ ಸುಗಮ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಹಾಡುಗಳನ್ನು ಗಾಯನದ ಮೂಲಕ ಪ್ರಸ್ತುತಪಡಿಸಲಿಕ್ಕೆ ಗಾಯಕರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಭಾವಾಭಿನಯ ಕೂಡ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳ ಹೂರಣ ನಿಮಗಾಗಿ. ಬನ್ನಿ ಆರಂಭ ಮಾಡೋಣ. ಮೊದಲಿಗೆ ಕುಮಾರಿ ಅರ್ಚಿಷಾ ಎಚ್ ರಾವ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೆಯ ಒಂದು ಗೀತೆಯನ್ನು ಹಾಡ್ತಾ ಇದ್ದಾರೆ ಅರ್ಚಿಷಾ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು ಅಲ್ವಾ. ಸುಗಮ ಸಂಗೀತ ಕ್ಷೇತ್ರಕ್ಕೆ ಹೊಸದೊಂದು ಮಾರ್ಗವನ್ನು, ಹೊಸದೊಂದು ಪಥವನ್ನು ಸೃಷ್ಟಿಸಿಕೊಟ್ಟು ಬೆಳಕಾಗಿ ನಿಂತಂಥವರು ಡಾಕ್ಟರ್ ಸಿ ಅಶ್ವಥ್ರವರು. ಅವರು ಸ್ವರ ಸಂಯೋಜನೆ ಮಾಡಿದಂತಹ ಈ ಗೀತೆ ನಿಮಗಾಗಿ ಅರ್ಚಿಷಾ ಅವರ ದನಿಯಲ್ಲಿ ಕೇಳೋಣ. ಬನ್ನಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ, ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ, ನೆಳಲೋ ಬಿಸಿಲೋ ಎಲ್ಲವೂ ನಿನ್ನದೇ, ನೆಳಲೋ ಬಿಸಿಲೋ ಎಲ್ಲವೂ ನಿನ್ನದೇ, ಇರಲಿಯೇ ಕರೀತಿ, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಆಗೊಂದು ಸಿಡಿಲು, ಈಗೊಂದು ಮುಗಿಲು, ನಿನಗೆ ಅಲಂಕಾರ, ಆಗೊಂದು ಸಿಡಿಲು, ಈಗೊಂದು ಮುಗಿಲು, ನಿನಗೆ ಅಲಂಕಾರ. ಪ್ರೇಮ ಕವಿ
KS ನರಸಿಂಹಸ್ವಾಮಿಯವರ ಈ ಗೀತೆಯನ್ನು ಅಷ್ಟೇ ಅದ್ಭುತವಾಗಿ ಜನಮಾನಸಕ್ಕೆ ತಲುಪಿಸಿದಂತಹ ಕೀರ್ತಿ ಸ್ವರಮಾಂತ್ರಿಕ ಡಾಕ್ಟರ್ C ಅಶ್ವಥ್ ಅವರದ್ದು. ಮುಂದಿನ ಗೀತೆಗೆ ತೆರಳುವಂತಹ ಸಮಯ. ಶೀಲಾ HA ನಮ್ಮ ಜೊತೆಗಿದ್ದಾರೆ, ಗಾಯಕಿ. ರಾಷ್ಟ್ರಕವಿ ಕುವೆಂಪುರವರು ಬರೆದ ಒಂದು ಗೀತೆ ಹಾಲು ಹಳ್ಳ ಹರಿಯಲ್ಲಿ. ಕವಿಗೆ ಎಷ್ಟೆಲ್ಲ ಆಸೆಗಳಿರುತ್ತೆ ನೋಡಿ. ಬರೆಯುವ ಕವಿಗಳು ಸಾಕಷ್ಟು ಜನ ಇಲ್ಲಿದ್ದೀರಿ. ಮುಖ್ಯವಾಗಿ ಕಥೆಯಿಂದ ಬರೆಯುವಂತಹ ಕವಯಿತ್ರಿ ಇಲ್ಲಿದ್ದಾರೆ. ಅವರಿಗೊಂದು ಚಪ್ಪಾಳೆ ಬರಲಿ. ನಿಜವಾಗಿ ಅವರ ಗೀತೆಗಳನ್ನು ಹಾಡುವ ಮತ್ತು ಕೇಳುವ ಎಲ್ಲ ಕಿವಿಗಳು, ಮನಗಳು ನಿಜವಾಗಿ ಎಷ್ಟು ಸಂಭ್ರಮಿಸ್ತವೆ ಗೊತ್ತೇ. ಅವರ ಎಲ್ಲ ಗೀತೆಗಳಿರಲಿ, ಬರಹಗಳಿರಲಿ, ಲೇಖನಗಳಿರಲಿ ನಿಜವಾಗಿ ಬಹಳ ಭಾವನಾತ್ಮಕವಾದ ಸಂದೇಶವನ್ನು ನೀಡುವಂತಿರುತ್ತೆ. MR ಕಮಲಾ ಮೇಡಮ್ಗೆ ಪ್ರೀತಿಯ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಕವಿ ಹೇಳ್ತಾರೆ, ರಾಷ್ಟ್ರಕವಿ ಕುವೆಂಪು, ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯೇ ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ. ಆಹಾ, ಈ ಕಲ್ಪನೆನೇ ಎಷ್ಟು ಚೆಂದ ಅಲ್ವಾ. ಈ ಕಲ್ಪನೆಯ ಈ ಗೀತೆಯನ್ನು ಅಷ್ಟೇ ಸುಮಧುರವಾಗಿ ಸ್ವರ ಸಂಯೋಜನೆ ಮಾಡಿಕೊಟ್ಟವರು ಡಾಕ್ಟರ್ C ಅಶ್ವಥ್ರವರು. ಅವರ ಈ ಗೀತೆಯನ್ನು ಕೇಳೋಣ ಬನ್ನಿ, ಶೀಲಾ HA ಅವರ ಧ್ವನಿಯಲ್ಲಿ. ಎಲ್ಲರಿಗೂ ನನ್ನ ನಮಸ್ಕಾರ. ಸಾಹಿತ್ಯ ಕುವೆಂಪು ಅವರು, ಸಂಗೀತ C ಅಶ್ವಥ್ ನಮ್ಮ ಗುರುಗಳು, ಹಾಡಿದವರು ರತ್ನಮಾಲ ಪ್ರಕಾಶ್ ಅವರು. ಓ ಓ ಓ ಓ ಓ ಓ ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯ ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯ ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ. ಹಾಲು ಹಳ್ಳ ಹರಿಯಲಿ, ಬೆಣ್ಣೆ ಬೆಟ್ಟವಾಗಲಿ, ಜೇನು ಮಳೆಯ ಸುರಿಯಲಿ, ತೊಟ್ಟಿಲೊಲಿದು ತೂಗಲಿ. ಲಲ 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 ಲಲ. ಓ ಓ ಪೈರು ಪಚ್ಚೆ ಬೆಳೆಯಲಿ, ತೆನೆಯ ಚಿನ್ನ ಬಳೆಯಲಿ, ಹಕ್ಕಿ ಬಟ್ಟೆ ತಣಿಯಲಿ, ಮಿಗವು ಸೊಗಸಿನಲಿಯಲಿ. ಪೈರು ಪಚ್ಚೆ ಬೆಳೆಯಲಿ, ತೆನೆಯ ಚಿನ್ನ ಬಳೆಯಲಿ, ಅಕ್ಕಿ ಬಟ್ಟೆ ತಣಿಯಲಿ, ಮಿಗವು ಸೊಗಸಿನಲಿಯಲಿ. ಲಲ 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 ಲಲ. ಓ ಓ ಓ. ಶೀಲಾ ಅವರಿಗೆ ಧನ್ಯವಾದಗಳು. ಕುವೆಂಪುರವರ ಈ ಗೀತೆಯನ್ನು ಹಾಡಿದ್ದಕ್ಕಾಗಿ ಧನ್ಯವಾದ ಅರ್ಪಣೆ ಮಾಡ್ತಾ, ಮುಂದಿನ ಗೀತೆಗೆ ತೆರಳೋದಕ್ಕಿಂತ ಮೊದಲು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ನಾಡಿನ ನೆಚ್ಚಿನ ಕವಯಿತ್ರಿ ಶ್ರೀಮತಿ MR ಕಮಲಾ ಮೇಡಮ್ರವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಒಂದೆರಡು ಆಶೀರ್ವಾದದ ಮಾತುಗಳು. ಅಮ್ಮ ಅನ್ನೋ ಪದ ಕೇಳಿದಾಗ ಪ್ರತಿ ಸಲ ನನಗೆ ನೆನಪಾಗೋದು, ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಈ ಗೀತೆ. ಈ ಗೀತೆಯನ್ನು ಕೊಟ್ಟವರು ಶ್ರೀಮತಿ MR ಕಮಲಾರವರು. ನಾನು ಈಗಾಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ಪ್ರಾಧ್ಯಾಪಕಿಯ ಮಾಡ್ತಾ ಎಲ್ರಿಗೂ ನಮಸ್ಕಾರ. 2 ಕಾರಣಗಳಿಗೆ ನಾನು ಇವತ್ತು ಬಹಳ ಒತ್ತಡದಲ್ಲಿದ್ರೂ ಬಂದಿದ್ದೀನಿ. ಒಂದು, ನಿಮಗೆ ಗೊತ್ತು, C ಅಶ್ವಥ್ ಅವರ ದೈತ್ಯ ಪ್ರತಿಭೆ ನನ್ನನ್ನು ಶಕ್ತಿಯಾಗಿ ಯಾವಾಗಲೂ ಎಳ್ಕೊಂಡು ಇಲ್ಲಿಗೆ ಬರುತ್ತೆ, ಅವ್ರದ್ದು ಯಾವುದೇ ಕಾರ್ಯಕ್ರಮಗಳಿದ್ದರೂ. ಇನ್ನೊಂದು, ಪುನೀತ್ ತುಂಬ ಪ್ರೀತಿಯಿಂದ
ನನ್ನನ್ನು ಕರೆದ. ನಾನು 6 ಗಂಟೆಗೆ ಹೋಗಲೇಬೇಕು ಅಂದ್ರೂ ಪರವಾಗಿಲ್ಲ, ಮುಖದರ್ಶನವಾದರೂ ಮಾಡಿ ಹೋಗಬೇಕು ಅಂತ ಅಶ್ವಥ್ ಮತ್ತು ಅಶ್ವತ್ಥರಿಂದ ಪುನೀತನಾಗುತ್ತಿರುವ ಪುನೀತ್ ಇವರಿಬ್ಬರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಏನು ಮಾತಾಡಬೇಕು ಅನ್ನೋ ವಿಚಾರ ನನಗೇನೂ ಇಲ್ಲದಿದ್ದರು ಇವತ್ತು ನಾನು ಅಚಾನಕ್ಕಾಗಿ 2 ಸಂತೋಷಗಳನ್ನು ಅನುಭವಿಸಿದೆ. ನನ್ನ 30 ವರ್ಷದ ಹಿಂದಿನ ವಿದ್ಯಾರ್ಥಿ ಸಿಕ್ಕಿದ್ದು ಮೊದಲನೇ ಸಂತೋಷ. ಅದಾದ ನಂತರ ಅಲ್ಲಿ ಹಿಂದುಗಡೆ ಕೂತಿದ್ದಾನೆ ರಾಜ್ಕುಮಾರ್ ಅಂತ. ಅದಾದ ಮೇಲೆ ನಿಜವಾಗಲೂ ಅಶ್ವತ್ಗೂ ನನಗೂ ಭಾವ ಸಂಬಂಧವನ್ನು ಬೆಳೆಸಿದ ಶ್ರೀ NS ಪ್ರಸಾದ್ ಅವ್ರನ್ನ ಭೇಟಿಯಾಗಿದ್ದು. ನೀವೆಲ್ಲರೂ ಭಾವಗೀತೆಯಲ್ಲಿ ಆಸಕ್ತಿ ಇರೋರು ಅಮ್ಮ ಹಚ್ಚಿದೊಂದು ಹಣತೆ ಎನ್ನುವ ಹಾಡನ್ನು ಕೇಳಿರ್ಬೋದು. ಅದನ್ನು ನಾನು ಬರೆದಿದ್ದೀನಿ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ, ಆದರೆ ಎಲ್ಲರೂ ಹಾಡ್ತಿರ್ತಾರೆ, ಎಲ್ಲಿ ಹೋದರೂ ಎಲ್ಲರೂ ಹಾಡ್ತಾರೆ. ಅದಕ್ಕೆ ಅದ್ಭುತವಾದಂತಹ ಮ್ಯೂಸಿಕ್ ಅರೇಂಜ್ಮೆಂಟ್ ಮಾಡಿ ಅದನ್ನು ಇಷ್ಟು ಲಕ್ಷಾಂತರ ಜನರಿಗೆ ತಲುಪಿಸಿದಲ್ಲಿ ಒಂದು ಸ್ವರ ಸಂಯೋಜನೆ ಮಾಡಿರುವ ಅಶ್ವಥ್ ಅದೆಲ್ಲರಿಗೂ ಗೊತ್ತು. ಇನ್ನೊಂದು ನನಗೆ ಬಹಳ ಪ್ರಿಯವಾದ, ನಾನು ಗೌರವಿಸುವ ಮ್ಯಾಂಡೋಲಿನ್ NS ಪ್ರಸಾದ್ ಅವರು ಮುಂದೆ ಕೂತಿದ್ದಾರೆ. ದಯವಿಟ್ಟು ಅವರಿಗೆ ಒಂದು ಚಪ್ಪಾಳೆಯನ್ನು ಹೊಡೆಯಿರಿ. ನಾನು ಹೆಚ್ಚು ಒಡನಾಟವನ್ನೇನೂ ಮಾಡಿಲ್ಲ. ನಾನು CD-ಯನ್ನು ಮಾಡಿದಾಗ ಮಾತ್ರ ಮತ್ತು ಅದರ ಬಿಡುಗಡೆಯ ಸಮಯದಲ್ಲಿ ಮಾತ್ರ ನಾನು ಅಶ್ವಥ್ ಅವರನ್ನು ಒಂದು ದಿನ ಶ್ರೀಮತಿ ಅಶ್ವಥ್ ಅವರನ್ನು, ಚಂದ್ರ ಅಶ್ವಥ್ ಅವರನ್ನು ಭೇಟಿಯಾಗಿದ್ದು. ಆಮೇಲೆ 1-2 ಸಲ ಮಾತ್ರ ಭೇಟಿಯಾಗಿದ್ದೀನಿ. ಅಷ್ಟನ್ನು ಬಿಟ್ಟರೆ ಉಳಿದಂತೆ ನನಗೆ ಯಾವ ಒಡನಾಟವೂ ಇಲ್ಲ. ಆದರೆ ನನ್ನಂತಹ ಒಬ್ಬಳು ಹೆಣ್ಣುಮಗಳದ್ದು ಭಾವಗೀತೆಗಳನ್ನು ಮಾಡಬೇಕು ಅಂತ ಮೊದಲ ಬಾರಿಗೆ ಕನ್ನಡದಲ್ಲಿ ಹೆಣ್ಣು ಮಕ್ಕಳ ಭಾವಗೀತೆಗಳ CD-ಯನ್ನು ತಂದವರೇ ಅಶ್ವಥ್ ಅವರು. ಅದು ನಂದಾಗಿತ್ತು ಅನ್ನೋದು ನನಗೆ ಹೆಚ್ಚುಗಾರಿಕೆ. ಬರ್ತಾ ಇದ್ದಾರೆ ಶ್ರೀಮತಿ ಚಂದ್ರ ಅಶ್ವಥ್ ಅವರು. ಅವರನ್ನು ನೋಡಿದರೆ ಸಾಕು, ತುಂಬ ಸಂತೋಷ ಆಗತ್ತೆ. ಇನ್ನೇನು ಹೆಚ್ಚು ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಎಲ್ಲರೂ ಬಂದಿದ್ದಾರೆ ವೇದಿಕೆಗೆ. ಭವಾನಿ ಎಂದಿನಂತೆ ಪ್ರೀತಿಯಿಂದ ಕಾಂಪೇರಿಂಗ್ ಮಾಡ್ತಾ ಇದ್ದಾರೆ. ಈ ಮಕ್ಕಳು ತುಂಬ ಚೆನ್ನಾಗಿ ಹಾಡಿದರು. ಮುಂದೇನೂ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ, ಎಲ್ಲರೂ ಕೇಳಿ ಅಂತ ಹೇಳಿ ಸಂತೋಷ. ಥ್ಯಾಂಕ್ ಯು. ನಮಸ್ಕಾರ. ಮಾತು ಯಾವತ್ತೂ ಮುಗಿಯಲ್ಲ. ಖಂಡಿತ ಈ ಒಂದು ಭಾವಸಂಗಮದ ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬು ಪ್ರೀತಿಯ ಮಾತುಗಳನ್ನಾಡಿದ ಶ್ರೀಮತಿ MR ಕಮಲಾ ಮೇಡಮ್ಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ. ಮೇಡಮ್ ಅನ್ನೋಕ್ಕೇನೋ ಒಂಚೂರು ದೂರ ಅಂತ ಅನಿಸುತ್ತೆ. ಕಮಲಾ ಅಮ್ಮ, ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಯಾಕಂದರೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ. ಅದು ಬಹುಶಃ ಅಮ್ಮಂದಿರ ಪಾಲಿಗೆ, ಅಮ್ಮ ಅನ್ನುವ ಹೆಸರಿಗೆ ಅದೊಂದು ರಾಷ್ಟ್ರಗೀತೆಯಾಗಿ ಉಳಿದಿದೆ ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅಂತ ಹೇಳ್ಬೋದು. ಅವರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇನ್ನು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಆರಂಭ ಮಾಡುವಂತಹ ಸಮಯ. ಮೊದಲಿಗೆ ಭಾವನಾಂತರಂಗ ಟ್ರಸ್ಟ್ ಮಾಡುತ್ತಿರುವ ಈ ಎಲ್ಲ ಕೆಲಸಗಳನ್ನು ನೆನಪಿಸ್ಕೊಳ್ಬೇಕಾಗಿದೆ. ಭಾವನಾಂತರಂಗ ಟ್ರಸ್ಟ್ ಸಂಸ್ಥೆಯನ್ನು 27/12/2018 ನೋಂದಾವಣೆ ಮಾಡಲಾಗುತ್ತೆ. ಹಿಂದೂಸ್ತಾನಿ ಧ್ಯಾನ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಮಾಡಿದೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಮಾಡಿ ರಮೇಶ್ ಆರ್ಯ ಆರ್ ವಿರಚಿತ ಗತ ಕಾದಂಬರಿ ಹಾಗೂ ಬಸವರಾಜ ಕಲ್ಲುಸಕ್ಕರೆ ವಿರಚಿತ ಅಸುನೀಗಿದ ಹಗಲು, ಬಸವರಾಜ್ ಕೂಡ ಇಲ್ಲೇ ಇದ್ದಾರೆ, ಅವರ ಕವನ ಸಂಕಲನವನ್ನು ಲೋಕಾರ್ಪಣೆ ಮಾಡಲಾಗಿದೆ. ಕನ್ನಡದ ಬಗೆಗಿನ ಕಲೆಗಳನ್ನು ಉತ್ತೇಜನ ಮಾಡುವಂತಹ, ಶಾಲಾ ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು ಹೊರಹಾಕುವಂತಹ ವಿದ್ಯಾಜ್ಯೋತಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಜ್ಯೋತ್ಸವದ ಪ್ರತಿಭಾ ಸ್ಪರ್ಧೆಯನ್ನು ಭಾವಾಂತರಂಗ ಟ್ರಸ್ಟ್ ನೆರವೇರಿಸಿದೆ. ಮಕ್ಕಳ ಜೊತೆಗೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡೋದಷ್ಟೇ ಅಲ್ಲ, ಅಶ್ವಥ್ ಎಂಬ ಆಲದ ಮರ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಸ್ವರ ಸಂಗೀತ ಸಾರ್ವಭೌಮ ಪ್ರಶಸ್ತಿ, ಗಾನಸಿರಿ ರತ್ನ ಪ್ರಶಸ್ತಿ ಸಮಾರಂಭವನ್ನು ನಯನ ಸಭಾಂಗಣದಲ್ಲಿ ಮಾಡಿದ ಹೆಗ್ಗಳಿಕೆ ಟ್ರಸ್ಟಿನದ್ದು. ಹಾಗೆ ಸಂಗೀತ ನೃತ್ಯ ಕಾರ್ಯಕ್ರಮವನ್ನು ಕೂಡ ಅದರೊಟ್ಟಿಗೆ ಮಾಡಲಾಗಿತ್ತು. ಇನ್ನು ತುಂಬ ಮುಖ್ಯವಾದ ಒಂದು ವಿಷಯ, ಮನೆಗಳಲ್ಲಿ ಮರ, ಮನೆಗಳಲ್ಲಿ ಅಶ್ವಥ್ ಅಮರ, ಯಾವತ್ತಿಗೂ ಅಮರ.
ಎಂಬ ಶೀರ್ಷಿಕೆಯಡಿಯಲ್ಲಿ ರಾಜ್ಯಾದ್ಯಂತ ಅಶ್ವತ್ಥರವರ ಅಭಿಮಾನಿಗಳಿಂದ ಸಸಿಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮತ್ತು ಸುಗಮ ಸಂಗೀತ ಗಾಯಕ ಗಾಯಕಿಯರು ವಾದ್ಯಗಾರರು ಎಲ್ಲರಿಂದ ಗೀತ ಗಾಯನ ಕಾರ್ಯಕ್ರಮವನ್ನು ಫೇಸ್ಬುಕ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗಿತ್ತು. ಈ ಎಲ್ಲ ಸಂಭ್ರಮಗಳು ಭಾವನಾಂತರಂಗ ಟ್ರಸ್ಟ್ನ ಮೂಲಕ ನೆರವೇರಿದೆ. ಟ್ರಸ್ಟ್ನ ಅಧ್ಯಕ್ಷರಾದ ಪುನೀತ್ ಕೆ ರವರು, ತ್ರಿವಿಕ್ರಮ್ ಎಸ್ ಪ್ರಧಾನ ಕಾರ್ಯದರ್ಶಿಯಾಗಿ, ಮೇಲಪ್ಪ ಜಿ ಎಸ್ ರವರು ಕಾರ್ಯದರ್ಶಿಯಾಗಿ, ಅನಿಲ್ ಕುಮಾರ್ ಎಂ ಎಸ್ ರವರು ಸಹ ಕಾರ್ಯದರ್ಶಿಯಾಗಿ ಮತ್ತು ಅವರೊಟ್ಟಿಗೆ ಹಲವಾರು ಯುವ ಮನಸ್ಸುಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಆಗಮಿಸಿರುವ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಟ್ಟಿಗೆ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ಪ್ರಾರ್ಥನೆಯಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಪ್ರಾರ್ಥನೆಯನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಖುಷಿ ವೈ ಮತ್ತು ಹಾಸಿನಿ ವೈ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗು ಬಾ ಹೊಳೆದು ಬಾ, ಬೆಳಗು ಬಾ ಹೊಳೆದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಬೆಳಗು ಬಾ ಹೊಳೆದು ಬಾ, ಬೆಳಗು ಬಾ ಹೊಳೆದು ಬಾ ಗಣಪತಿ. ಗಣಪತಿ ಇಳೆಯತ್ತ ಹರುಷ ವರುಷ ಸುರಿಸುತ್ತ ಬಾ, ಇಳೆಯತ್ತ ಹರುಷ ವರುಷ ಸುರಿಸುತ್ತ ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ, ಲೋಕರಕ್ಷಕ ಶ್ರೀ ವಿಘ್ನೇಶ್ವರ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ, ಲೋಕರಕ್ಷಕ ಶ್ರೀ ವಿಘ್ನೇಶ್ವರ. ನಮ್ಮ ಎದೆಯಲಿ ನಮ್ಮ ನೆಲದಲ್ಲಿ, ನಮ್ಮ ಎದೆಯಲಿ ನೆಲದಲ್ಲಿ ಗಣಪತಿ. ಗಣಪತಿ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ, ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಮುದ್ದು ಪುಟಾಣಿಗಳ ಬಾಯಲ್ಲಿ ಮೊದಲಿಗೆ ಪ್ರಾರ್ಥನೆ, ಶುಭ ಚಾಲನೆ. ನಿಜವಾಗಿ ಸುಗಮ ಸಂಗೀತ ಕ್ಷೇತ್ರದ ಆಲದ ಮರದಂತೆ ಹಲವಾರು ಗೀತೆಗಳನ್ನು ನೀಡ್ತಾ, ಸ್ವರ ಸಂಯೋಜನೆ ಮಾಡ್ತಾ, ಸ್ವತಃ ಗಾಯಕರಾಗಿ ಹಾಡ್ತಾ, ಅದೆಷ್ಟೋ ಹೊಸ ಕಲಾವಿದರನ್ನು ಬೆಳೆಸ್ತಾ ಇರುವಂಥ ಅವರು
ನಮ್ಮೊಟ್ಟಿಗಿಲ್ಲ ಇದ್ದರು, ಇವತ್ತಿಗೂ ಅವರು ಹಾಡುವ ಗೀತೆಗಳ ಮೂಲಕ, ಹಾಡಿದ ಗೀತೆಗಳ ಮೂಲಕ, ಅವರ ಸ್ವರ ಸಂಯೋಜನೆಯ ಗೀತೆಗಳ ಮೂಲಕ ಯಾವತ್ತಿಗೂ ಅಜರಾಮರವಾಗಿ ಉಳಿದುಕೊಂಡಂತಹ ಡಾಕ್ಟರ್ ಸಿ ಅಶ್ವಥ್ರವರ 84ನೆಯ ಜನ್ಮ ಜಯಂತಿ ಹಾಗೂ 14ನೇ ವರ್ಷದ ಪುಣ್ಯ ಸ್ಮರಣೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಪ್ರೀತಿಯಿಂದ ಆಗಮಿಸಿರುವಂತಹ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಜಯಶ್ರೀ ಅರವಿಂದ್ರವರು, ಸಂಗೀತ ಸಂಯೋಜಕರು, ಗೀತ ರಚನಕಾರರು ಹಾಗೂ ಕನ್ನಡದ ಸುಗಮ ಸಂಗೀತ ಬರಹಗಳಿಗೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟವರು ಜಯಶ್ರೀ ಅಮ್ಮ ಇಲ್ಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಟ್ಟಿಗೆ ಸ್ವಾಗತವನ್ನು ಕೋರೋಣ. ಹಾಗೆ ಈಗಾಗಲೇ ಕಮಲಾ ಮೇಡಮ್ ಮಾತಾಡ್ತಾ ಹೇಳ್ತಾ ಇದ್ರು, ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹಿನ್ನೆಲೆಯಲ್ಲಿ ಆ ಸಂಗೀತವನ್ನು ಅರೇಂಜ್ಮೆಂಟ್ ಮಾಡೋದಿದೆಯಲ್ಲ, ಅದು ಎಷ್ಟು ಸೂಕ್ಷ್ಮವಾದ ಕೆಲಸ ಅಂತ. ಇಲ್ಲಿ ನಮ್ಮೆದುರು ಆಸೀನರಾಗಿದ್ದಾರೆ ಖ್ಯಾತ ಮ್ಯಾಂಡೋಲಿನ್ ವಾದಕರು ವಿದ್ವಾನ್ NS ಪ್ರಸಾದ್ ಸರ್ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ತುಂಬ ಪ್ರೀತಿಯಿಂದ ಸ್ವಾಗತವನ್ನು ವೇದಿಕೆ ಪರವಾಗಿ ಕೋರ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ KN ಅಡಿಗ ಆಡೂರವರು ನಿರೂಪಕರಾಗಿ, ಕಲಾ ಪೋಷಕರಾಗಿ, ಸಂಘಟನಾಕಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಡಾಕ್ಟರ್ KN ಅಡಿಗ ಆಡೂರವರು ಇಲ್ಲಿದ್ದಾರೆ. ಅವರಿಗೂ ಕೂಡ ತುಂಬ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮಲ್ಲಿ ಎಷ್ಟೋ ತಪ್ಪುಗಳು ಆಗ್ತಾ ಇರ್ತವೆ ಸಮಾಜದಲ್ಲಿ. ಆ ತಪ್ಪುಗಳನ್ನು ಎತ್ತಿ ತೋರಿಸಿ ಆ ತಪ್ಪುಗಳನ್ನು ಸರಿಪಡಿಸುವ ಕಾಯಕ ಮಾಡೋದಿದೆಯಲ್ಲ, ಅದು ಕೂಡ ತುಂಬ ವಿಶೇಷತೆ ಅಂತ ಅನಿಸುತ್ತೆ ನನಗೆ. ಬಾದಲ್ ನಂಜುಂಡಸ್ವಾಮಿ ಅವರು ಪರಿಚಯ ಆಗಿದ್ದು ಹಾಗೆ. ನಮ್ಮ ಮೈಸೂರಿನವರು ಬಾದಲ್ ನಂಜುಂಡಸ್ವಾಮಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರಕಲಾವಿದರಾಗಿ ರೂಪುಗೊಂಡವರು. ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆಯೇ ಈಗಾಗಲೇ ವೇದಿಕೆಗೆ ಆಗಮಿಸಿ ತಮ್ಮ ಮಾತುಗಳನ್ನು ಹಂಚಿಕೊಂಡು ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಅನಿರೀಕ್ಷಿತವಾದ ಕೆಲವು ಕಾರ್ಯಗಳ ನಿಮಿತ್ತ ತೆರಳಿದಂತಹ ಶ್ರೀಮತಿ MR ಕಮಲಾರವರು, ಕವಯಿತ್ರಿ, ಸಾಹಿತಿಯಾಗಿ, ಶಿಕ್ಷಕಿಯಾಗಿ ಗುರುತಿಸಿಕೊಂಡವರು. ಅವರಿಗೂ ಕೂಡ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಖಂಡಿತ ನಾವು ಈ ಒಂದು ಹೆಸರನ್ನು ಯಾವತ್ತಿಗೂ ಹೇಳಲೇಬೇಕು, ನೆನಪಿಸ್ಕೊಳ್ಳೇಬೇಕು. ಯಾಕಂದರೆ ಪ್ರತಿಯೊಬ್ಬ ಯಶಸ್ವಿ ಗಂಡಸಿನ ಹಿಂದೆ ಅವರ ಹೆಂಡತಿ ಇರ್ತಾರೆ, ಒಂದು ಹೆಣ್ಣಿರುತ್ತೆ ಅಂತ ಹೇಳ್ತಾರಲ್ಲ. ಇವತ್ತು ಚಂದ್ರ ಅಮ್ಮ ಇವತ್ತಿನ ನಮ್ಮ ಈ ಎಲ್ಲ ಚಿತ್ರಗಳನ್ನು ಸಂಗ್ರಹದಲ್ಲಿ ಕೊಟ್ಟಂಥವರು ಮಾತ್ರವಲ್ಲ, ಆ ಎಲ್ಲ ನೆನಪುಗಳಿಗೆ, ಭಾವನೆಗಳಿಗೆ ಹೂರಣವನ್ನು ಹಾಕಿಕೊಟ್ಟಂಥವರು. ಶ್ರೀಮತಿ ಚಂದ್ರ ಅಶ್ವಥ್ರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಪ್ರೀತಿಯಿಂದ ತಮ್ಮೆಲ್ಲರ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದು ನಿಜವಾಗಿ ಭಾವನೆಗಳ ಹೂರಣ, ಸವಿಭಾವನೆಗಳ ಹೂರಣ ಮತ್ತು ಸವಿ ನೆನಪುಗಳ ತೋರಣ ಇಲ್ಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂತಹ ಡಾಕ್ಟರ್ ಸಿ ಅಶ್ವಥ್ರವರ ಬದುಕಿನ ಪ್ರತಿಯೊಂದು ಘಟ್ಟವನ್ನು ತಿಳಿಸುವಂತಹ ಎಲ್ಲ ಚಿತ್ರಗಳು ಇಲ್ಲಿವೆ. ಒಮ್ಮೆ ನೀವು ಕಣ್ಣಾಡಿಸಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಮತ್ತು ಮರೆಯುವಂತಿಲ್ಲ ನಮ್ಮ ಜಯಶ್ರೀ ಅರವಿಂದ್ ಅವರ ಮಗಳು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಶ್ರೀರಕ್ಷಾ ಅವರು. ಅವರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದರೊಟ್ಟಿಗೆ ಮೊದಲಿಗೆ ಸ್ವಾಗತವನ್ನು ಉದ್ಘಾಟನೆಗೊಳ್ತಾ ಇದೆ. ದಯಮಾಡಿ ಎಲ್ಲ ಗಣ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಜಯಶ್ರೀ ಅರವಿಂದ್ರವರು ಹಾಗೂ ನಮ್ಮೆಲ್ಲರ ಪ್ರೀತಿಯ ಚಂದ್ರ ಅಶ್ವಥ್ರವರು ಹಾಗೂ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ವಿದ್ವಾನ್ NS ಪ್ರಸಾದ್ರವರು, ಖ್ಯಾತ ಮ್ಯಾಂಡೋಲಿನ್ ವಾದಕರು. ಹಾಗೆ ಅವರೊಟ್ಟಿಗೆ ಶ್ರೀಯುತ ಬಾದಲ್ ನಂಜುಂಡಸ್ವಾಮಿಯವರು, ಡಾಕ್ಟರ್ KN ಅಡಿಗ ಆಡೂರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಭಾವನಾಂತರಂಗ ಟ್ರಸ್ಟ್ನ ಅಧ್ಯಕ್ಷರಾದ ಪುನೀತ್ರವರು ಕೂಡ ವೇದಿಕೆಯಲ್ಲಿರಬೇಕು ಅಂತ ವಿನಂತಿ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ಗಣ್ಯರನ್ನು.
ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಡಾಕ್ಟರ್ ಸಿ ಅಶ್ವಥ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನೆರವೇರಿಸ್ಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಸಿ ಅಶ್ವಥ್ರವರು ಸುಗಮ ಸಂಗೀತ ಕ್ಷೇತ್ರದ ಧ್ರುವತಾರೆಯಂತೆ ಮೆರೆದವರು. ಗಾಯಕರಾಗಿ, ಸ್ವರ ಸಂಯೋಜಕರಾಗಿ, ನಿರ್ದೇಶಕರಾಗಿ, ಮಾರ್ಗದರ್ಶಕರಾಗಿ ಹೊಸ ಮಾರ್ಗವೊಂದನ್ನು ಸೃಷ್ಟಿಸಿದವರು. ಮೈಸೂರು ಮಲ್ಲಿಗೆ, ಶ್ರಾವಣ, ಶಿಶುನಾಳ ಶರೀಫರ ಗೀತೆಗಳು, ದೀಪಿಕಾ, ಸುಬ್ಬಾ ಭಟ್ಟರ ಮಗಳೇ, ಕೆಂಗುಲಾಬಿ, ಕೈಲಾಸಂರವರ ಗೀತೆಗಳು, ತೂಗು ಮಂಚ, ನನ್ನವಳು, ಎಲ್ಲಾದರೂ ಪಡೆದುಕೊಂಡಂಥವರು. ಸಂಗೀತ ನೃತ್ಯ ಅಕಾಡೆಮಿಯ ಪ್ರಶಸ್ತಿ, ನಾಟಕ ಅಕಾಡೆಮಿಯ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಅವರ ಕೀರ್ತಿ ಕಿರೀಟವನ್ನು ಸೇರಿದ್ದು ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದು. ವಿಶಿಷ್ಟವಾದ ಸಂಗೀತಕ್ಕೆ ಹೆಸರಾದವರು ಡಾಕ್ಟರ್ ಸಿ ಅಶ್ವಥ್ರವರು. ಅವರಿಗೆ ನಮ್ಮೆಲ್ಲರ ನೆನಪುಗಳನ್ನು ಹಂಚುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ವಿದ್ವಾನ್ NS ಪ್ರಸಾದ್ರವರು, ಖ್ಯಾತ ಮ್ಯಾಂಡೋಲಿನ್ ವಾದಕರು, ದಯಮಾಡಿ ಕಾರ್ಯಕ್ರಮವನ್ನು ಕುರಿತಾಗಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ಆತರ ಪಟ್ಟು ಪುನೀತ್ ಅವ್ರಿಗೆ ಬೇಗ ಮಾತಾಡ್ಬಿಟ್ಟು ಹೊರಟೋಗ್ತೀನಿ. ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಆ ಥರ ವೈರಲ್ ಫೀವರ್ ಇದೆ. ಬಟ್ ಅಶ್ವಥ್ ಅಂದಾಗ ಆ ಸೆಳೆತ ಬಿಡಲಿಲ್ಲ, ನನಗೆ ಬಂದಿದ್ದೀನಿ. ಇತ್ತೀಚೆಗೆ ನನಗೆ ಪರಿಚಯ ಆಗಿದ್ದರು ಭಾವನಾಂತರಂಗ ಪುನೀತ್. ಅದು ಯಾವ ರೀತಿ ಹುಚ್ಚು ವ್ಯಾಮೋಹನೋ ಏನೋ ನನಗೆ ಅರ್ಥ ಆಗಿಲ್ಲ. ಒಳ್ಳೆ ವ್ಯಾಮೋಹ ರಿಯಲಿ. ಈ ಭಾವಗೀತೆಗಳಿಗಾಗಿ ಅದರ ಮಾಹಿತಿಗಳನ್ನು ಸಂಗ್ರಹ ಮಾಡಿ, ಆಮೇಲೆ ಅಶ್ವಥ್ ಬಗ್ಗೆ ಅಷ್ಟು ಭಕ್ತಿ, ಆ ಥರ ಭಕ್ತಿ ಇರೋ ವ್ಯಕ್ತಿಗಳನ್ನು ನಾನು ಭಾಳ ವಿರಳವಾಗಿ ನೋಡ್ತೀನಿ. ಇದೊಂದು ಹೊಸ ಥರ ಚಿತ್ರಾಭಿವಂದನೆ ಅಂತ ಮಾಡಿದ್ದಾರೆ. ದೌರ್ಭಾಗ್ಯ ಏನು ಅಂದರೆ ನನ್ನ ಫೋಟೋನೇ ಇಲ್ಲ, ಒಂದೇ ಒಂದು ಫೋಟೋ ಇದೆ ಇಲ್ಲ ಅಲ್ಲಿ. ಮಿಕ್ಕಿದೆಲ್ಲ ಆ್ಯಕ್ಚುಲಿ ಸುಮಾರು ಪ್ರೋಗ್ರಾಮ್ದು ನನ್ನ ಫೋಟೋಸ್ ಇತ್ತು, ಅದು ಸಿಕ್ಕಿಲ್ವೇನೋ ಬಹುಶಃ. ಇದು ಅಶ್ವಥ್ ಮತ್ತು ನನ್ನ ಸಂಬಂಧ ಒಂದು ತಂದೆ ಮಗನ ಸಂಬಂಧ ಅಂತಲೇ ಹೇಳ್ಬೋದು. ಆ ಥರನೇ ಬೆಳೆದ್ಬಿಟ್ವಿ. 81ರಿಂದ ಡಾಕ್ಯುಮೆಂಟ್ರಿ ನುಡಿಸ್ತಾ ಇದ್ದಾಗಲಿಂದ, ನಂತರ ಹತ್ತಿರವಾದದ್ದು ಒಂದು 83-84ನೇ ಇಸ್ವಿಲಿ ಸ್ವಲ್ಪ ಬಾಂಧವ್ಯ ಬೆಳೀತು. ಅಲ್ಲಿವರೆಗೆ ವ್ಯಾವಹಾರಿಕವಾಗೇ ಇತ್ತು. ಆಮೇಲೆ ಬಾಂಧವ್ಯ ಬೆಳೆದ್ಮೇಲೆ ನನ್ನನ್ನು ಬಿಡಲೇ ಇಲ್ಲ ಅವರು, ನಾನು ಅವ್ರನ್ನ ಬಿಡಲಿಲ್ಲ. ಏನು ಹೇಳೋದು ಅವ್ರ ಬಗ್ಗೆ, ಎಷ್ಟು ಹೇಳಿದ್ರೂ ಸಾಲದು. ಯಾಕೆಂದರೆ ಇವಾಗ ನಾನು ಧೈರ್ಯವಾಗಿ ಹೇಳಬಲ್ಲೆ. ಇವಾಗ ಭಾವಗೀತೆ, ಸುಗಮ ಸಂಗೀತ ಇಷ್ಟು ತತ್ಪರತೆ ಇಟ್ಕೊಂಡು ಕೆಲಸ ಮಾಡೋರು ಕಮ್ಮಿ ಅಂತ ಅನಿಸುತ್ತೇನೋ ನನಗೆ. ಭಾಳ ನೋವಾಗುತ್ತೆ ಮನಸ್ಸಿಗೆ. ಇನ್ನೊಬ್ರು ಯಾರು ಮುಂದುವರ್ಸ್ಕೊಂಡು ಹೋಗ್ಬೋದು ಕಾರ್ಯಕ್ರಮದ್ದು. ಆಮೇಲೆ ಅವ್ರಿಗಿದ್ದದ್ದು ಒಂದು ಹುಚ್ಚು ಕನಸಿತ್ತಲ್ಲ, ಎಲ್ಲ ನಿಜ ಮಾಡಿಕೊಂಡ್ರು. ಅವ್ರಿಗೆ ಶಕ್ತಿ ಇತ್ತು. ಅದು ಇವಾಗ ಏನಾಗಿದೆ, ಅದು ಸುಗಮ ಸಂಗೀತ ಒಂದು ಪ್ರೊಫೆಷನ್ ಆಗಿಬಿಟ್ಟಿದೆ. ಇಟ್ ಈಸ್ ಪ್ರೊಫೆಷನ್ ವಿಥೌಟ್ ಪ್ಯಾಷನ್ ಆಗಿದೆ. ವಿತ್ ಪ್ಯಾಷನ್ ಇದ್ದರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಅಶ್ವತ್ತು ಒಂದು ಪ್ರೋಗ್ರಾಮು, ಒಂದು ರೆಕಾರ್ಡಿಂಗು ಅಂದರೆ ಅವ್ರಿಗೆ ಒಂದು 15 ದಿವಸದ 1 ತಿಂಗಳ ತಯಾರಿ ಇರೋದು. ನಾನೇ ತುಂಬ ಕೂತು ಮಾಡ್ತಾಯಿದ್ದಿದ್ದು, ವರ್ಕ್ ಮಾಡ್ತಾಯಿದ್ದಾಗ ಅದ್ರ ಬಗ್ಗೆನೇ ಥಿಂಕ್ ಮಾಡೋರು, ಅದರಲ್ಲಿ ಮುಳುಗೋಗಿರೋರು. ಅಲ್ಲಿ ಕಂಪೋಸಿಂಗ್ ಕೂತಾಗ ರಾತ್ರಿ ಎಲ್ಲ ಆದಮೇಲೆ ರಾತ್ರಿ ಊಟ ತೊಗೊಂಬರೋರು. ಚಂದ್ರ ಆಂಟಿ ನಮಗೆ ಎಷ್ಟು ಊಟ ಹಾಕಿದಾರೋ ಲೆಕ್ಕನೇ ಇಲ್ಲ. ನೋಡಿ, ಕಲೆ ಬೆಳಗ್ತಾನೇ ಇರುತ್ತೆ. ಅಶ್ವಥ್ ಮೂಲಕ ಬಂದಿರೋ ಕಲೆ ಮಾತ್ರ ಪರ್ಮನೆಂಟಾಗಿರುತ್ತೆ.
ನೋಡಿ ಇವಾಗ ಪುನೀತ್ ಅಂತವರು ಇನ್ನೂ ಈ ಮಂತು ಸುಮಾರು ಇನ್ವಿಟೇಷನ್ಸ್ ಬಂತು ನನಗೆ. ನಾನು ಒಪ್ಕೊಳ್ಳ ಒಂದಕ್ಕೇನೋ ಹೋಗ್ತಾಯಿದ್ದೀನಿ ನಾನು 30ನೇ ತಾರೀಕು. ಬಟ್ ನನಗೆ ಹುಟ್ಟಿದಬ್ಬ ಬೇಕಿಲ್ಲ, ಅಶ್ವತ್ಥದ್ದು ಡೈಲಿ ಜ್ಞಾಪಿಸ್ಕೊತೀನಿ. ಯಾಕೆಂತಂದರೆ ಅವ್ರದ್ದು ಯಾವ್ದಾರ ಸಂಯೋಜನೆ ಹಿಡಿದಾಗ ಯಾವ್ದಾರ ಇದ್ದಾಗ ಅಶ್ವತ್ಥನ ಜ್ಞಾಪಕ ಬಂದೇ ಬರುತ್ತೆ ನಮಗೆ. ಯಾಕೆಂದರೆ ಅಷ್ಟು ಒಡನಾಟ ಅಶ್ವತ್ಥಾಗಲಿ ಅನಂತ ಸ್ವಾಮಿಗಲಿ, ಅನಂತ ಸ್ವಾಮಿಗಿಂತ ಒಂದು ಪಟ್ಟು ಅಶ್ವತ್ಥದ ಜೊತೆ ಒಡನಾಟ ಜಾಸ್ತಿ ನಮಗೆ. ಇದು ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ. ಗ್ಯಾಲ್ರಿ ತುಂಬ ಚೆನ್ನಾಗಿ ಮಾಡಿದ್ದೀರಪ್ಪ ಪುನೀತ್, ತುಂಬ ಚೆನ್ನಾಗಿದೆ, ವೆರಿ ವೆಲ್ ಡನ್. ತುಂಬ ಜನಕ್ಕೆ ಒಂದು ನೆನಪನ್ನು ತಂದುಕೊಡುತ್ತೆ. ಇವಾಗ ಯಾರು ಆ ಚಿತ್ರದಲ್ಲಿ ಇರ್ತಾರೆ ಅವ್ರಿಗೆಲ್ಲ ನೆನಪುಗಳು ಕೊಡುತ್ತೆ. ಆ ಹಾಡೂ ಚೆನ್ನಾಗಿ ಹಾಡೋದು. ದೀಪವು ನೆನೆದ ಒಂದು ಮಗು ಹಾಡ್ತು, ತುಂಬ ಚೆನ್ನಾಗಿ ಹಾಡ್ತು. ಈ ಡೆಡಿಕೇಶನ್ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊತೀನಿ ಜನಗಳಿಗೆ. ಯಾಕಂದರೆ ಈ ಯಾವುದೋ ಸಿನಿಮಾ ಹಾಡುಗಳು ಅದು ಇದು ಅಂತಂತಂದರೆ ಅದು ಪ್ರೊಫೆಷ್ನಲ್ ಆಗೇ ಬೆಳೆಸ್ಕೊಂಡು ಹೋಗ್ಬೋದು. ಇದನ್ನು ಪ್ಯಾಷನಿಂದನೇ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಏನು ಲಾಭ ಬರುತ್ತೆ ಅಪೇಕ್ಷೆ ಇರೋದಿಲ್ಲ. ಈ ಲಾಭ ಅನ್ನೋದು ಹೆಂಗೆ ಅಂದರೆ ದುಡ್ಡಿಂದ ನಾವು ಲಾಭ ಅಂತ ಅನ್ಕೋತೀವಿ. ಮನಸ್ಸಿಗೆ ತೃಪ್ತಿ ಕೊಡುತ್ತಲ್ಲ, ಅದು ಸುಗಮ ಸಂಗೀತದಲ್ಲಿ ತುಂಬ ಇದೆ. ಕೆಲವು ಸಲ ಹಣ ಇಲ್ಲದೇ ಇರ್ಬೋದು, ಬಟ್ ಆ ತೃಪ್ತಿಗಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಅನಂತ ಸ್ವಾಮಿ ಆಗಲಿ, ಅಶ್ವತ್ಥ ಆಗಲಿ, ಜಯಶ್ರೀ ಅರವಿಂದ್ ಎಷ್ಟು ಕೆಲಸ ಮಾಡಿದ್ದಾರೆ. ಜಯಶ್ರೀ ಅರವಿಂದ್ ಅವರು ಸುಮಾರು ಬುಕ್ಗಳು ಬರೆದಿದ್ದಾರೆ, ತುಂಬ ಮಾಹಿತಿಗಳು ಇಟ್ಕೊಂಡಿದ್ದಾರೆ. ಅವರು ಭಾಳ ವಿರಳ ಜನ, ಈಗ ಆ ಥರ ಕೆಲಸ ಮಾಡೋರು ಭಾಳ ವಿರಳ. ಏನು ಇವಾಗ ಇವರೆಲ್ಲ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಬೇರೆ ರೀತಿ ಪುನೀತಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ, ಬೇರೆ ಕಾನ್ಸೆಪ್ಟಲ್ಲಿ ಅಶ್ವಥ್ ಅವರ ಕಾರ್ಯಕ್ರಮಗಳನ್ನು ಮಾಡಿ ನಾನು ನಿಮ್ಮ ಜೊತೆ ಇರ್ತೀನಿ. ಏನಾರ ಮಾಡಬೇಕು ಅಂದರೆ ನನ್ನ ಸಹಕಾರ ಇರುತ್ತೆ. ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಶ್ರೀಯುತ NS ಪ್ರಸಾದ್ ಸರ್ಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ. DV ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅಂತ. ಹಾಗೆ ಹೋದವರು ಡಾಕ್ಟರ್ C ಅಶ್ವಥ್ರವರು. ಅವರು ಮಾಡಿದ ಎಲ್ಲ ಕೆಲಸಗಳನ್ನು ಇವತ್ತು ನಾವೆಲ್ಲ ಇಷ್ಟು ಸಂಭ್ರಮಿಸ್ತಿದ್ದೀವಿ. ಇನ್ನು ಈ ಪೀಳಿಗೆ ಅಲ್ಲದೆ ಮುಂದೆ ಬರುವಂತಹ ಎಲ್ಲ ಪೀಳಿಗೆಗಳು ಕೂಡ ಇಷ್ಟು ಸಂಭ್ರಮಿಸ್ತದೆ ಅಂತಂದರೆ ಕಲೆ ಉಳಿಯುತ್ತೆ ಸರ್. ನಿಜವಾಗಿ ಕಲೆ ಉಳಿಯುತ್ತೆ. ಕಲಾವಿದರು ಅಳಿದು ಹೋಗಬಹುದು, ಆದರೆ ಕಲೆ ಮಾತ್ರ ಯಾವತ್ತಿಗೂ ಉಳಿಯುತ್ತೆ. ಅವರು ಮಾಡಿದ ಎಲ್ಲ ಕೆಲಸಗಳನ್ನು ನೆನಪಿಸಿಕೊಳ್ಳುವ ಮೂಲಕ ನಾವೆಲ್ಲರೂ ಸಂಭ್ರಮಿಸ್ತಾ ಇದ್ದೇವೆ. ಬಂದು ನಮ್ಮ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿ ಮಾತನಾಡಿದಂತಹ ಮ್ಯಾಂಡೋಲಿನ್ ವಾದಕರು ಶ್ರೀಯುತ NS ಪ್ರಸಾದ್ ಸರ್ಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಟ್ಟಿಗೆ ಗೌರವವನ್ನು ಸಲ್ಲಿಸಬೇಕು. ಹಾಗೆ ವೇದಿಕೆಯ ಗೌರವ ದಯಮಾಡಿ ಶ್ರೀಮತಿ ಚಂದ್ರ ಅಶ್ವಥ್ರವರು ವೇದಿಕೆಗೆ ಬರಬೇಕು. ಹಾಗೆ ಜಯಶ್ರೀ ಅಮ್ಮ ಕೂಡ ವೇದಿಕೆಯಲ್ಲಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಬಾದಲ್ ಸರ್ ತಾವು ಕೂಡ ಬನ್ನಿ. ಆಡೂರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿ ನಮ್ಮದು. ಹೇಳ್ಬೋದಾ ಗೊತ್ತಿಲ್ಲ, ಆದರೆ ಅನಾರೋಗ್ಯದ ನಡುವೆಯೂ ಕೂಡ NS ಪ್ರಸಾದ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತುಂಬ ಪ್ರೀತಿಯಿಂದ. ಯಾಕಂದರೆ ಪುನೀತ್ರವರು ಪ್ಯಾಷನೇಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. C ಅಶ್ವಥ್ರವರ ಎಡೆಗಿನ ಆ ಭಾವನಾತ್ಮಕ ಸಂಬಂಧ ಇದೆಯಲ್ಲ, ಆ ಸಂಬಂಧಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ NS ಪ್ರಸಾದ್ ಸರ್ ತುಂಬ ಪ್ರೀತಿಯಿಂದ ಬಂದದ್ದು ಬಹಳ ಸಂತೋಷದ ಸಂಗತಿ. ಧನ್ಯವಾದಗಳು ಸರ್ ಆಗಮಿಸಿದ್ದಕ್ಕೆ ಹಾಗೂ ಮಾತನಾಡಿದ್ದಕ್ಕೆ. ನಿಮ್ಮ ಇರುವಿಕೆಗೆ ಧನ್ಯವಾದ. ಮಾತಾಡ್ತಾ ಹೇಳ್ತಾ ಇದ್ರು, ಕಲಾವಿದರ ನಡುವೆ ಕೇವಲ ಸಂಗೀತದ ಸಂಬಂಧ ಮಾತ್ರ ಅಲ್ಲ, ತಾಯಿ ಅನ್ನಪೂರ್ಣೆಯಾಗಿ ಶ್ರೀಮತಿ ಚಂದ್ರ ಅಶ್ವಥ್ರವರು ಅನ್ನವನ್ನು ಇಟ್ಟಿದ್ದಾರೆ. ಹಾಗಾಗಿ ಬಹುಶಃ ಆ ಒಂದು ಭಾವನಾತ್ಮಕ ತಾಯಿ ಮಗನ ಸಂಬಂಧ ಕೂಡ ಈ ಜೊತೆಗೆ ಈ ಭಾವನಾತ್ಮಕ ಘಳಿಗೆಗಳಿಗೆ ಸಾಕ್ಷಿಯಾಗಿದೆ ಅಂತ ನನಗೆ ಅನಿಸ್ತದೆ. ಧನ್ಯವಾದಗಳು ಶ್ರೀಯುತ NS ಪ್ರಸಾದ್ ಸರ್ ಅವರಿಗೆ ಮತ್ತೊಮ್ಮೆ. ಇನ್ನೀಗ ನಮ್ಮ ಮೆದುಳಿಗೆ ಇವತ್ತೂ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತರು ಸ್ವರಮಾಂತ್ರಿಕ ಡಾಕ್ಟರ್ C ಅಶ್ವಥ್ರವರು. ಅವರನ್ನು ನೆನಪಿಸ್ಕೊಳ್ತಾ ಅವರ ಎಲ್ಲ ಚಿತ್ರಗಳನ್ನು ಇಲ್ಲಿ
ಸಂಗ್ರಹ ಮಾಡಿ ಪುನೀತ್ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ ಪುನೀತ್. ಚಂದ್ರ ಅಮ್ಮ ಬಹಳಷ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಅಲ್ಲಲ್ಲಿ ಎಲ್ಲಿ ಸಿಕ್ತೋ ಅಲ್ಲೆಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಕ್ಯಾರಿಕೇಚರ್ ಇರಬಹುದು ಎಲ್ಲವನ್ನು ಕೂಡ ಸಂಗ್ರಹ ಮಾಡಿ ನಿಮಗೊಂದು ನೆನಪುಗಳ ಹೂರಣವನ್ನು, ಭಾವನೆಗಳ ತೋರಣವನ್ನು ಕಟ್ಟಿಕೊಡುವ ಕೆಲಸವನ್ನು ಪುನೀತ್ ಮಾಡಿದ್ದಾರೆ. ಆ ಒಂದು ಚಿತ್ರಾಭಿವಂದನೆ ಅನ್ನುವಂಥ ಹೆಸರನ್ನೇ ಕೂಡ ಇಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಬನ್ನಿ, ಆ ಚಿತ್ರಗಳನ್ನೆಲ್ಲ ಒಮ್ಮೆ ಕಣ್ಣಾಡಿಸಿ ಬರುವಂತಹ ಸಮಯ. ಮೊದಲಿಗೆ ಆ ಚಿತ್ರಗಳಿಗೆ ಒಂದು ಪುಷ್ಪಾಂಜಲಿ ಆಗಬಹುದು ಅಂತ ಅಂದ್ಕೊಳ್ತೀನಿ. ಎಲ್ಲ ಗಣ್ಯರು ದಯಮಾಡಿ ಅದನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೂಲಕ ಚಿತ್ರಾಭಿವಂದನೆ ಸಾಧ್ಯ ಆಗಬೇಕು ಅನ್ನುವ ವಿನಂತಿ ನಮ್ಮೆಲ್ಲರದ್ದು. ಎಲ್ಲ ಗಣ್ಯರು ಅದನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಂತಹ ಸ್ವರ ಸಂಯೋಜನೆಗಳನ್ನು ಕೊಟ್ಟು ಸ್ವತಃ ಒಂದು ಹೊಸ ರೀತಿಯ ಗಾಯನವನ್ನು ತೋರಿಸಿಕೊಟ್ಟವರು. ಇಲ್ಲಿ ಇರುವಂತಹ ಅದೆಷ್ಟೋ ಮನಸ್ಸುಗಳು ಅವರ ಗರಡಿಯಲ್ಲಿ ಪಳಗಿದಂತಹ ಮನಸ್ಸುಗಳು. ಆ ಎಲ್ಲ ನೆನಪುಗಳನ್ನು ಚಿತ್ರಗಳ ರೂಪದಲ್ಲಿ ನೋಡುವ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮೀಡು ಕಾಡುತ್ತಿರುವೆ ನಾನು. ಬಾಯಲ್ಲಿ ಸಂಭವಿಸು ಹಿಂದೆನ್ನ ಹೃದಯದಲ್ಲಿ, ಓ ಬಾಯಲ್ಲಿ ಸಂಭವಿಸು ಹಿಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಜಯಶ್ರೀ ಅರವಿಂದ್ರವರು ಸಂಗೀತ ಸಂಯೋಜಕರಾಗಿ ಮತ್ತು ಸ್ವತಃ ಗೀತ ರಚನಕಾರರಾಗಿ ಹಾಗೂ ನೀವೆಲ್ಲರೂ ಊಹಿಸಿರದ ಒಂದು ವೇದಿಕೆ ಇದೆ. ಏನಂದರೆ ಸುಗಮ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಬಹುತೇಕ ಬರಹಗಳನ್ನು, ಲೇಖನಗಳನ್ನು ಕೊಟ್ಟು ಪುಸ್ತಕಗಳನ್ನು ನೀಡಿದಂತಹ ಶ್ರೀಮತಿ ಜಯಶ್ರೀ ಅರವಿಂದ್ ಅಮ್ಮ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ತುಂಬ ಪ್ರೀತಿಯಿಂದ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಮ್ಮ, ನೀವು ಮಾತನಾಡಬೇಕು. ಡಾಕ್ಟರ್ ಸಿ ಅಶ್ವಥ್ರವರ ಜೊತೆಗಿನ ಆ ಒಡನಾಟವನ್ನು ನೆನಪು ಮಾಡಿಕೊಳ್ಳುವ ಮೂಲಕ ಈ ಘಟನೆಗಳಿಗೆ ನಾವು ಕೇಳಿಸ್ಕೊಳ್ಳೋಕ್ಕೆ ತಯಾರಿದ್ದೀವಿ. ನಿಮ್ಮ ಮಾತುಗಳನ್ನು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ಕರೀತಾ ಇದ್ದೀನಮ್ಮ. ಸಿ ಅಶ್ವಥ್ ಅನ್ನೋಂಥವರು ಒಂದು ಇತಿಹಾಸ, ನೆನಪಲ್ಲ, ನಾವು ಯಾವತ್ತೂ ಮರೆಯೋಕ್ಕಾಗದೇ ಇರೋಂತಹ ಒಬ್ಬ ಮಹಾನ್ ವ್ಯಕ್ತಿ. ಒಂದು ಸಂಗೀತ ಕ್ಷೇತ್ರದ ಅಶ್ವಥ್ ಮರ ಅಂದರೆ ಅಶ್ವಥ್. ನಮ್ಮ ಸ್ಟುಡಿಯೋಗಂತೂ ಅವರು ಒಂದು ರೀತಿಯ ಪಿಲ್ಲರ್ ಅಂದರೆ ತಪ್ಪಾಗಲಾರ್ದು. ನಮ್ಮ ಸ್ಟುಡಿಯೋಗೆ ಬಹುಶಕ್ತಿ, ಅತ್ಯಂತ ಪ್ರಭಾವ ಶಕ್ತಿಯ ಕೊಟ್ಟವರು ಅಶ್ವಥ್ ಅವರು. ಒಂದು ರೀತಿಯ ಕೋಪ, ತಮಾಷೆ, ಒಳ್ಳೆಯ ಹಾಡುಗಳ ಕಣಜ, ಹಾಗೇ ಮಾತನಾಡ್ಬೇಕಾದ್ರೆ ಮಹಾ ಸರಸಿ, ಅಷ್ಟೇ ಕೋಪ, ಅಷ್ಟೇ ಮಗುವಿನ ಹಾಗೆ ಎಲ್ಲ ವ್ಯಕ್ತಿತ್ವ ಅಶ್ವಥ್ ಅವ್ರದ್ದು. ಅಶ್ವಥ್ ಅಂದ ತಕ್ಷಣ ನಿಜವಾಗ್ಲಿ ಹೇಳೋದಾದರೆ ಒಬ್ಬ ಮಹಾನ್ ವ್ಯಕ್ತಿ. ಒಬ್ಬ ವ್ಯಕ್ತಿತ್ವದ ದೃಷ್ಟಿಯಿಂದ ನಾವೆಲ್ಲರೂ 24 ಗಂಟೆ ಅವರನ್ನು ನಂಬಬಹುದಾಗಿದ್ದಂತಹ ಒಬ್ಬ ಮಹಾನ್ ವ್ಯಕ್ತಿ. ನಾವು ಮಹಿಳೆಯರು ಹೇಗಿದ್ದರು ಅಂದರೆ ಅಶ್ವಥ್ ಅವರು ಒಂದು ಸಲ ಏನೋ ಟಿ ವಿ ಕಾರ್ಯಕ್ರಮದಲ್ಲಿ ಏನೋ ತೊಂದರೆ ಆಯಿತು. ಗಾಯಕರೆಲ್ಲ ಹೇಳ್ತಾಯಿದ್ರು, ಸರ್ ನಮ್ಗೆ ಹಂಗೆ ಮಾಡಿದ್ರು, ನಮಗೆ ಹಿಂಗೆ ಮಾಡಿದ್ರು ಅಂತ. ತಕ್ಷಣ ನಡೀರಿ, ನಾನೇ ಒಂದು ಟಿ ವಿ ಸ್ಟೇಷನ್ ಓಪನ್ ಮಾಡ್ತೀನಿ, ಬಿಡ್ರಿ, ಹೋಗ್ಬೇಡ್ರಿ ನೀವು ನಾಳೆಯಿಂದ ಅಂತಂದರು. ಧೈರ್ಯ. ಹಾಗೆ ಅಶ್ವಥ್ ಅವರ ಕನ್ನಡವೇ ಸತ್ಯ ಕಾರ್ಯಕ್ರಮದಲ್ಲಿ ಒಂದು ಪುಸ್ತಕ ರಿಲೀಸ್ ಮಾಡಿದ್ರು. ಅದರಲ್ಲಿ ನನಗೊಂದು ಲೇಖನ ಬರೆಯೋಕ್ಕೆ ಹೇಳಿದ್ರು. ನಾನು ಒಂದು ಲೇಖನ ಬರೆದಿದ್ದೆ ಅಶ್ವಥ್ ಅವರ ಸಾಧನೆ ಬಗ್ಗೆ, ಅವರ ಶಕ್ತಿ, ಅವರ ಸಾಮರ್ಥ್ಯದ ಬಗ್ಗೆ. ಅದರಲ್ಲಿ ಮರೆತು ಯಾವುದೋ ಒಂದು ಕಂಪನಿಯ, ಕ್ಯಾಸೆಟ್ ಕಂಪನಿಯ ಹೆಸರನ್ನು ಮರೆತು ಅಲ್ಲ, ಅಂದರೆ ಅವರು ನನಗೆ ಇಷ್ಟು ಅವಧಿಯಲ್ಲಿ, ಇಷ್ಟು ಕಾಲದಿಂದ ಇಷ್ಟು ಕಾಲದವರೆಗೆ, ಇಷ್ಟನೇ ಇಸ್ವಿಯಿಂದ ಇಷ್ಟನೇ ಇಸ್ವಿಯವರೆಗೆ ಬರ್ಕೊಡಿ ಅಂತ ಹೇಳಿದರು. ಆ ಇಸವಿಯಲ್ಲಿ ಅವರು ಏನೂ ಕೆಲಸ ಶುರು ಮಾಡಿರಲಿಲ್ಲ, ಅದಕ್ಕೆ ನಾನು ಅವ್ರ ಹೆಸರನ್ನು ಹಾಕಿರಲಿಲ್ಲ. ನನ್ನ ಮೇಲೆ ತುಂಬ ಆಪಾದನೆ ಬಂತು.
ಅಶ್ವತ್ಥವ್ರಿಗೆ ನಾನು ಹೇಳಿದೆ, ಸರ್ ನೋಡಿ ಸರ್ ಈ ಥರ ನನ್ನೆಲ್ಲ ಬೈತಾ ಇದ್ದಾರೆ, ನೀವು ಹೆದರಬೇಡ್ರಿ, ನಾನು ನಿಮ್ಮ ಜೊತೆ ಬೆನ್ನು ಗೋಡೆ ಥರ ಇದ್ದೀನಿ, ನೀವೇನು ಹೆದರಬೇಡಿ ಅಂದರು. ಎಂಥ ಆತ್ಮವಿಶ್ವಾಸ. ಸರದಾರ ಅಂದರೆ ಸರದಾರನೇ ಅಶ್ವತ್ತು. ನನಗೆ ತುಂಬ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ. ಏನಪ್ಪ, ನಾವು ಒಂದು ಕಷ್ಟಪಟ್ಟು ಒಂದು ಅಧ್ಯಯನ ಮಾಡಿ ಒಂದು ಇತಿಹಾಸವನ್ನು ನಾವು ಒಂದು ಲೇಖನದಲ್ಲಿ ಕಟ್ಟಿಕೊಟ್ರೆ ನಮ್ಮ ಬಗ್ಗೆ ಈ ಥರ ಹೇಳ್ತಾರಲ್ಲ, ತುಂಬ ನನಗೆ ಮಾನಸಿಕವಾಗಿ ಕುಗ್ಗಿ ಹೋಗುವಂತಹ ಕೆಲವು ಘಟನೆಗಳಾದವು. ಅಶ್ವಥ್ ಸರ್ ಫೋನ್ ಮಾಡಿ, ಏನು ಸರ್ ಈ ಥರ ಮಾಡೋದು ಅಂದೆ. ನೀವೇನು ಹೆದರಬೇಡ್ರಿ, ನಾನಿದ್ದೀನಿ ಗೋಡೆ ಥರ, ನೀವು ಹೆದರಬೇಡಿ ಅಂದರು ಪಾಪ. ಅಂತಹ ಮಹಾನ್ ವ್ಯಕ್ತಿ. ಅದಕ್ಕೆ ಹೇಳಿದೆ, ಅವರೊಂದು ಇತಿಹಾಸ, ಹಿಸ್ಟ್ರಿ ನಾವು ಮರೆಯೋ ಹಾಗೆ ಇಲ್ಲ, ನಾವು ಯಾವತ್ತೂ ಮರೆಯೋ ಹಾಗೆ ಇಲ್ಲ. ಇವತ್ತು ಒಂದು ದಿವಸ ಸಾಂಕೇತಿಕವಾಗಿ ಒಂದು ದಿವಸ ಅಶ್ವತ್ಥವ್ರನ್ನ ನೆನೆಸ್ಕೋತೀವಿ. ಆದರೆ ಸುಗಮ ಸಂಗೀತದವರು ಜೀವನ ಮಾಡ್ತಾ ಇರೋದು ಅಶ್ವತ್ಥವರ ಹಾಡುಗಳನ್ನು ಹಾಡಿ ಸಂಪಾದನೆ ಮಾಡ್ತಾಯಿದ್ದೀವಿ. ಅಶ್ವತ್ಥವರ ಹಾಡುಗಳನ್ನ ಹಾಡಿ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ. ಅಶ್ವಥ್, ಆನಂದ ಸ್ವಾಮಿ, ಕಾಳಿಂಗರಾವ್ ಇವರೆಲ್ಲ ಮಹಾನ್ ವ್ಯಕ್ತಿಗಳು. ಅಶ್ವಥ್ ಅವ್ರ ಹೆಸರು ಅಶ್ವಥ್ ನಾರಾಯಣ್ ಅಂತ. ಬೆಂಗಳೂರಿನ ಹತ್ತಿರ ಚನ್ನರಾಯಪಟ್ಟಣ ಅಂತ ಒಂದು ಊರು, ಅಲ್ಲಿಯವರಂಥವರು. ಅವರು ಕಾವ್ಯನಾಮ ಅಶ್ವಥ್ ಅಂತ ಮಾಡಿಕೊಂಡ್ರು. ನಮ್ಮ ಸ್ಟುಡಿಯೋಲಿ ಇರೋದ್ರಿಂದ ಅನೇಕ ಘಟನೆಗಳು ನಮ್ಮ ಮನಸ್ಸಲ್ಲಿದೆ. ನಮ್ಮ ಸ್ಟುಡಿಯೋಲಿ ರೆಕಾರ್ಡ್ ಮಾಡ್ತಾಯಿದ್ರು. ಒಂದು ಸಲ 34,000 ರೂಪಾಯಿ ಬಿಲ್ಲಾಗಿತ್ತು. ಅರವಿಂದ್ ಅವರೇ ಇದನ್ನು ರೌಂಡ್ ಔಟ್ ಮಾಡಿರಿ ಅಂದರು. 34,600 ರೂಪಾಯಿ ಬಿಲ್ಲಾಗಿತ್ತು. ನಮ್ಮ ಯಜಮಾನರು 34,000 ಮಾಡಿದ್ರು. ಏನು ರೀ ನಿಮ್ಮ ತಲೆ ಇದೆಯೇನು ರೀ, 40,000 ಮಾಡಿರಿ ಅಂದರು. ರೌಂಡ್ ಔಟ್ ಅಂದರೆ 40,000. ಯೋಚನೆ ಮಾಡಿ, ಅಶ್ವಥ್ ಅವರು ಯಾವ ಕಲಾವಿದರಿಗೂ ದುಡ್ಡು ಕಡಿಮೆ ಕೊಟ್ಟಿದ್ದಾಗಲಿ, ಅವರನ್ನು ಅವಮಾನ ಮಾಡಿದ್ದಾಗಲಿ ಅಥವಾ ಅವರನ್ನು ದುರುಪಯೋಗ ಮಾಡ್ಕೊಳೋದಾಗಲಿ ಯಾವತ್ತೂ ಇಲ್ಲ. ಕಡೆಯ ಗಳಿಗೆವರೆಗೂ ಅವರು ನಮ್ಮ ಸ್ಟುಡಿಯೋಲ್ಲಿ ರೆಕಾರ್ಡ್ ಮಾಡಿದ್ದರು. ನಮ್ಮ ಸ್ಟುಡಿಯೋಯಿಂದನೇ ಅವರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದರು. ಪಾಪ ಯಾವತ್ತೂ ಕೂಡ ಅವರದು ತುಂಬಿದ ಕೈ, ತುಂಬಿದ ಮನಸ್ಸು, ತುಂಬಿದ ಕನಸು ಕೂಡ, ಅಂಥ ಕನಸುಗಾರ ಅವ್ರು ಹೇಳ್ದಂಗೆ. ಹಾಗೆ ಅಶ್ವಥ್ ಬಗ್ಗೆ ಹೇಳ್ತಾ ಹೋದರೆ ಸುಮಾರು ಹಾಡುಗಳ ಸರದಾರ. ಅವರು ಅಶ್ವತ್ಥರ ಪ್ರಶಸ್ತಿ ಕೂಡ ನನಗೆ ಒಂದು 8 ವರ್ಷ ಹಿಂದೆ ನನಗೆ ಸಿಕ್ತು. ನಮ್ಮ ಚಿತ್ರದುರ್ಗದ ಒಬ್ಬರು ರವಿ ಅಂತ ಇದ್ದಾರೆ, ಅವ್ರದ್ದು ಏನೋ ಸಂಸ್ಥೆ ಇದೆ, ಭಾವನಾ ಸಂಸ್ಥೆ ಅಂತಲೂ ಏನೋ ಅಶ್ವತ್ಥಕ್ಕೂ ಈ ಭಾವನಾಂತರಂಗಕ್ಕೂ ಏನೋ ಸಂಬಂಧ ಅನಿಸುತ್ತೆ. ಅವರು ಸುಗಮ ಸಂಗೀತದ ಸರದಾರ ಅಂತ ಪ್ರತಿ ವರ್ಷ ಒಂದು ಬಿರುದು ಕೊಡ್ತಾರೆ, ಒಂದು ಅವಾರ್ಡ್ ಕೊಡ್ತಾರೆ, ತುಂಬ ಒಳ್ಳೆಯ ಮೊಮೆಂಟು, ಕ್ಯಾಶ್ ಎಲ್ಲ ಕೊಡ್ತಾರೆ. 8 ವರ್ಷದ ಹಿಂದೆ ನನಗೆ ಅಶ್ವಥ್ ಅವರ ಸುಗಮ ಸಂಗೀತದ ಸರದಾರ ಅನ್ನೋದು ನನಗೆ ಆ ಪ್ರಶಸ್ತಿ ಬಂತು. ತುಂಬ ಹೆಮ್ಮೆ ಆಯಿತು. ಅಶ್ವಥ್ ಅವರ ಬಗ್ಗೆ ಹೇಳಿದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಆದರೂ ನಾವೆಲ್ಲ ಇವತ್ತು ಕೂಡ ಒಬ್ಬ ಮಹಾನ್ ಕಲಾವಿದರ, ಒಬ್ಬ ಮಹಾನ್ ಗಾಯಕರು, ಸಂಯೋಜಕರು. ನಿಜ ಹೇಳೋದಾದರೆ ಸುಗಮ ಸಂಗೀತ ಅನ್ನೋ ಹೆಸರು ಬರೋಕ್ಕೆ ಕಾರಣವೇ ಅಶ್ವಥ್ ಅವರು. ಈಗೊಂದು 1986ರಲ್ಲಿ, ಅಂದರೆ ನನಗೆ ಅವರು 82ರಿಂದ ನನಗೆ ಪರಿಚಯ ಅಶ್ವಥ್ ಅವರು. 86ರಲ್ಲಿ ಸುಗಮ ಸಂಗೀತ ಅಂತ ಹೆಸರು ಬರಲೇಬೇಕು ಅಂತ ಹಠ ಮಾಡಿ ಅದಕ್ಕೆ ಎಲ್ಲ ಕಲಾವಿದರನ್ನ ಸೇರಿಸಿ ಅವ್ರು ಯಾವಾಗಲೂ ನಮ್ಮನೆಯಿಂದ ಹೇಳೋರು, ನಮ್ಮ ಮನೆ ಬಂದಾಗ, ರೀ ಆ ಸುಗಮ ಸಂಗೀತ ಒಂದು ಹೆಸರು ಹೆಂಗಾರು ಮಾಡಬೇಕಲ್ಲ ರೀ, ಈ ಲಘು ಸಂಗೀತ ಅಂತ ಹೇಳ್ಬಿಟ್ಟು ನಮ್ಮನ್ನು ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಲಘು ಸಂಗೀತ ಅಂದರೆ ಅದಕ್ಕೆ ಒಂದು ಫಿಕ್ಸೆಡೇ ಇಲ್ಲ ರೀ ಅಂತ ಹೇಳ್ತಾಯಿದ್ರು. ನಾವು ಭಾವಗೀತೆ ಹಾಡ್ತಾಯಿದ್ವಿ, ಜನಪದ ಹಾಡ್ತಾಯಿದ್ರು, ಟುಂಬರಿ ಹಾಡ್ತಾಯಿದ್ರು, ಭಜನೆ ಹಾಡ್ತಾಯಿದ್ರು, ಮರಾಠಿ ಅಭಂಗ್ಸು ಎಲ್ಲವೂ ಸೇರಿ ಲೈಟ್ ಮ್ಯೂಸಿಕ್ ಆಗಿತ್ತು. ಬಟ್ ಸುಗಮ ಸಂಗೀತ ಕನ್ನಡದ ಹಾಡುಗಳು ಮಾತ್ರ ಸುಗಮ ಸಂಗೀತ ಅನ್ನೋದನ್ನು ಒಂದು ರೀತಿಯ ಸಾಧಿಸಿದ್ದು, ಅದನ್ನು ಹೆಸರನ್ನು ಕೊಟ್ಟಿದ್ದು ನಮಗೆ ಅಶ್ವಥ್ ಅವರೇ. ಅದನ್ನು ಯಾವತ್ತೂ ಮರೆಯೋ ಹಾಗೆ ಇಲ್ಲ. ಆ ಒಂದು ಸಮಾರಂಭದ ನಾನು ಕೂಡ ಇದ್ದೆ. ನಾವು ಆನಂದ ಸ್ವಾಮಿಯವರು ಮತ್ತು ಇವರು ದೊರೆಸ್ವಾಮಿಯಂಗರು ಮತ್ತು ಎಲ್ಲ ಕವಿಗಳು, JSS ನಮ್ಮ ಕವಿಗಳು, ಲಕ್ಷ್ಮೀನಾರಾಯಣ ಭಟ್ರು, ಎಲ್ಲ ಆಕಾಶವಾಣಿಯವರು ಎಲ್ಲ ಇದ್ದಾಗ 3 ದಿವಸ ಒಂದು ಇದು ಶಿಬಿರ ಥರ ಮಾಡಿ, ಡೈಲಿ ಸೆಮಿನಾರ್ ಥರ ಮಾಡಿ, ಸುಗಮ ಸಂಗೀತನ ಹೆಸರು ಯಾಕೆ ಬೇಕು ಅಂತ ಹೇಳಿ ಯವನಿಕಾದಲ್ಲಿ ಒಂದು ಈ ಥರ ಒಂದು ವೇದಿಕೆಯಲ್ಲಿ ಬೆಳಗಿನ ಸಾಯಂಕಾಲ ತನಕ ಚರ್ಚೆ ಆಗಿ ಕೊನೆಗೆ ಮಿನಿಟ್ ಅಂತ ಹೇಳಿ ಮಾಡಿಸ್ಬೇಕು ಸುಗಮ ಸಂಗೀತನ ಹೆಸರು ಬೇಕು ನಮಗೆ ಅಂತ ಹೇಳಿ. ಅದನ್ನು ಛಲಗಾರ, ನಿಮಗೆ ಗೊತ್ತಿರುತ್ತೆ, ಅಶ್ವಥ್ ಅವ್ರನ್ನ ಹತ್ತಿರದಿಂದ ಬಲ್ಲವ್ರು ಗೊತ್ತಿರುತ್ತೆ. ಏನಾದರೂ ಹಿಡಿದ್ರೆ ಅಶ್ವಥ್ ಬಿಡ್ತಾನೆ ಇರಲಿಲ್ಲ. ಚಂದ್ರ ಅತ್ತಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನಾದರೂ ಹಿಡಿದು ಬಿಟ್ಟರೆ ಬಿಡ್ತಾನೆ ಇರಲಿಲ್ಲ ಅವರು. ನಮ್ಮನೆಗೆ ಬೆಳಗ್ಗೆ 7 ಗಂಟೆಗೆ ಬರೋರು. ಅವ್ರು ಏನಾದರೂ ಯೋಜನೆ ಹಾಕ್ಕೊಂಡಿದ್ರೆ ಬೆಳಗ್ಗೆನೇ ಬಂದು ಹೇಳೋರು, ರೀ ಅರವಿಂದ್ ಈ ಥರ ಇದೆ ಹಿಂಗೆ ಅಂತ ಹೇಳಿ. ಒಂದು ರೀತಿ ಪ್ಲ್ಯಾನ್ ಅಂದರೆ ಅಷ್ಟೇ ಪ್ಲ್ಯಾನು. ಇಷ್ಟು ಒಂದು ಅವರ ತಯಾರಿ, ಆ ಸಿದ್ಧತೆ ಮಾಡ್ಕೊಳ್ಳೋರಲ್ಲ ಒಂದು ಕ್ಯಾಸೆಟ್ಗೆ, ಒಂದು ಕಾರ್ಯಕ್ರಮಕ್ಕೆ, ಅದು ಬಹುಶಃ ಅಶ್ವಥಿಂದ ನಾವಿನ್ನೂ ಕಲಿಬೇಕಾಗಿದ್ದು ತುಂಬ ವಿಷಯ ಇದೆ. ಆತ್ಮವಿಶ್ವಾಸ ರೀ, ಎಂಥ ಆತ್ಮವಿಶ್ವಾಸ. ನಮಗಿನ್ನೂ
100 ಸಲ ಹಾಡಿದ್ರು 100ನೇ ಸಲ ಹಾಡಬೇಕಾದ್ರೆ ವೇದಿಕೆಯಲ್ಲಿ ಇನ್ನೂ ನಮಗೆ ಅಳುಕಿರುತ್ತೆ. ಆದರೆ ಅಶ್ವಥ್ ಅವ್ರಿಗೆ ತುಂಬ ಆತ್ಮವಿಶ್ವಾಸ. ಎಷ್ಟು ಆತ್ಮವಿಶ್ವಾಸ ಅಂದರೆ ಅವ್ರನ್ನೇ ಮೈ ಮರೆಯೋರು. ಈಗ ಒಬ್ಬ ಕಲಾವಿದರಿಗೆ, ಗಾಯಕರಿಗೆ ಬೇಕಾಗಿದ್ದು ಏನು ಅಂದರೆ ಆತ್ಮವಿಶ್ವಾಸ. ಅದು ಓವರಾಗಿರಬಾರ್ದು, ಬಟ್ ಆದರೆ ಆ ಶ್ರುತಿ, ತಾಳ, ಲಯ, ಭಾವ ಇದೆಲ್ಲ ಇದೆಯಾ ಅನ್ನೋ ಒಂದು ಆತ್ಮವಿಶ್ವಾಸ, ಇದೆಲ್ಲವನ್ನು ಕೂಡ ನಾವು ನೆನಪಿಟ್ಕೋಬೇಕಾದಂತಹ ಒಬ್ಬ ವ್ಯಕ್ತಿತ್ವ. ಇಂತಹ ಒಬ್ಬ ಮಹಾನ್ ಕಲಾವಿದನ ಇವತ್ತು ನೆನೆಸ್ಕೊಳ್ಳೋದು ಇದೆಯಲ್ಲ, ಇದನ್ನು ಮರೆಯೋಕ್ಕೆ ಆಗಿಲ್ವಲ್ಲ. ಮರೆತರೆ ತಾನೇ ನಾವು ನೆನೆಸ್ಕೊಳ್ಳೋದು. ಆದರೆ ಅವ್ರ ಬಗ್ಗೆ 2 ಮಾತಾಡೋದು, ಅವ್ರ ಬಗ್ಗೆ ಅವರ ಚಿತ್ರಗಳನ್ನು ನೋಡೋದು, ಅವ್ರ ಬಗ್ಗೆ ನಾವೆಲ್ಲ ಒಟ್ಟಾಗಿ ಸೇರಿ ಒಂದು ರೀತಿಯ ಪರಸ್ಪರ ಸಂವಾದ ಮಾಡೋದಿದೆಯಲ್ಲ, ಇದೊಂದು ಅಪೂರ್ವವಾದಂತಹ ಕ್ಷಣ. ಈ ಕ್ಷಣವನ್ನು ನಮ್ಮ ಪುನೀತ್ ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಪುನೀತ್ ಹಾಗೂ ಅವರ ಮಿತ್ರ ಎಲ್ಲ ತಂಡದವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಹಾಗೂ ಅತ್ತಿಗೆ ಚಂದ್ರ ಅವರಿಗೆ ನನ್ನ ವಿನಯಪೂರ್ವಕ ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಶುಭ ಸಂಜೆ. ಸವಿ ಮಾತಿನ ಭವಾನಿಗೂ ಕೂಡ ಶುಭ ಸಂಜೆ. ನಮಸ್ಕಾರ. ಥ್ಯಾಂಕ್ ಯು ಅಮ್ಮ. ದಯಮಾಡಿ ಕೂತ್ಕೊಳ್ಳಿಮ್ಮ. ಒಂದೇ ನನಗೆ ಯಾವಾಗಲೂ ಅನಿಸೋದು, ಶ್ರೀರಕ್ಷಾ ಅರವಿಂದ್ ಇವತ್ತು ನಮ್ಮ ಎದುರು ಕೂತ್ಕೊಂಡಿದ್ದಾರೆ. ಅವ್ರ ಧ್ವನಿಯನ್ನು ಕೇಳಿದಾಗೆಲ್ಲ ಎಲ್ಲೋ ಕಳೆದು ಹೋಗ್ಬಿಡ್ತೀನಿ ನಾನು. ದಯವಿಟ್ಟು 1-2 ಸಾಲುಗಳನ್ನ ನಮಗೋಸ್ಕರ ಹಾಡಬೇಕು ಅಂತ ಕೇಳ್ಕೊಳ್ತೀನಿ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ. ಕನ್ನಡ ಸುಗಮ ಸಂಗೀತ ಲೋಕದಲ್ಲಿ ಬಹಳ ಒಳ್ಳೆಯ ಧ್ವನಿ ಶ್ರೀಮತಿ ಶ್ರೀರಕ್ಷಾ ಅರವಿಂದ್ ಅವರದ್ದು. ಜಯಶ್ರೀ ಅಮ್ಮ ಅವರ ಮಗಳು ದಯವಿಟ್ಟು ಒಂದು ಗೀತೆಯನ್ನು ನಮಗಾಗಿ ಹಾಡಬೇಕು ಅಂತ ಕೇಳ್ಕೊತೀನಿ. ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಂಗ ಬೇರೆ, ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಂಗ ಬೇರೆ, ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ. ಗೌರವದ ಸನ್ಮಾನ ವೇದಿಕೆಯ ಪರವಾಗಿ ಬಹಳಷ್ಟು ಅನುಭವಗಳನ್ನು ಹಂಚಿಕೊಂಡ್ರು. ಡಾಕ್ಟರ್ ಸಿ ಅಶ್ವಥ್ರವರ ಜೊತೆಗಿನ ಆ ಒಡನಾಟವನ್ನು ನೆನಪು ಮಾಡಿಕೊಂಡ್ರು. ಹೇಳ್ತಾ ಇದ್ದರು, ಭಾವನೆಗಳ ಜೊತೆಗೂ ಅಶ್ವಥ್ ಅವರ ಹೆಸರಿಗೂ ಬಹಳಷ್ಟು ಸಂಬಂಧ ಇದೆ ಅಂತ. ನಿಜ ಅದು. ಕವಿ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ವರ ಸಂಯೋಜನೆಯನ್ನು ಮಾಡ್ತಾ ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾಕಾಲ ಅಚ್ಚಳಿಯದೆ ಉಳಿಯುವ ಹಾಗೆ ಮಾಡಿದ್ದು ಡಾಕ್ಟರ್ ಸಿ ಅಶ್ವಥ್ರವರು. ಚಂದ್ರಮ್ಮ ಅಶ್ವಥ್ ರವರಿಗೆ ವೇದಿಕೆ ಪರವಾಗಿ ಗೌರವ ಸನ್ಮಾನ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಶ್ರೀಮತಿ ಜಯಶ್ರೀ ಅರವಿಂದ್ ಅವರನ್ನು. ಸಿ ಅಶ್ವಥ್ರವರ ಬೆನ್ನ ಹಿಂದೆ ನಿಂತು ಯಾವತ್ತಿಗೂ ಅವರು ಮಾಡುವ ಎಲ್ಲ ಕೆಲಸಗಳಿಗೂ ಕೂಡ ತಾಯಿ ಅನ್ನಪೂರ್ಣೆಯ ಹಾಗೆ ಬಹಳಷ್ಟು ಜನರಿಗೆ ಅನ್ನ ಹಾಕಿದ್ದೀರಿ ಅಮ್ಮ. ನಿಜವಾಗ್ಲೂ ಸಂತೋಷ ಆಗುತ್ತೆ. ಅಂತಹ ಅನೇಕ ಕಲಾವಿದರು ನಿಮ್ಮನ್ನು ನೆನಪು ಮಾಡಿಕೊಳ್ಳುವಾಗ ನಾನು ನೋಡ್ತಾ ಇದ್ದೆ, ನೀವು ಆ ಭಾವಾಭಿನಯ ನಡೆಯುವಾಗ ನಿಮ್ಮ ಕಣ್ಣಂಚಿನಲ್ಲಿ ಆ ನೀರು ಬಂದದ್ದು. ಭಾವುಕ ಸನ್ನಿವೇಶ. ಸದಾಕಾಲಕ್ಕೂ ಆ ನೆನಪುಗಳು ಹಾಗೆ ಹರಳುಗಟ್ಟಿ ಹೆಪ್ಪಾದ ಹಾಗೆ ಇದ್ದೇ ಇರುತ್ತೆ. ಶ್ರೀಮತಿ ಚಂದ್ರ ಅಶ್ವಥ್ರವರು ನಾವು ಮಾಡುವ ಎಲ್ಲ ಕೆಲಸಗಳಿಗೂ ಯಾವತ್ತಿಗೂ ಪ್ರೀತಿಯಿಂದ ಬರ್ತಾರೆ. ಅವರು ಈ ಕಾರ್ಯಕ್ರಮಗಳನ್ನು ಆಶೀರ್ವಾದ ಮಾಡಿ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅಂತ ಹೇಳ್ತಾರೆ. ಅಷ್ಟು ಸಾಕು ನಮಗೆ. ಶ್ರೀಮತಿ ಚಂದ್ರ ಅಶ್ವಥ್ರವರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಗೌರವ ಸನ್ಮಾನ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರ ಎಲ್ಲ ನೆನಪುಗಳನ್ನು ಕಟ್ಟಿಕೊಡುವ ಮೂಲಕ ನಮಗೆ ಯಾವಾಗಲೂ ಆಶೀರ್ವಾದ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಜನವರಿ 5ನೇ ತಾರೀಕು, ಸಾರಿ ಒಂದು ನಿಮಿಷ ಅವಳಿಗೆ ಬಿಡುವು ಕೊಡ್ತೀನಿ. ಜನವರಿ 5ನೇ ತಾರೀಕು ಸುಗಮ ಸಂಗೀತ ಸಂಬಂಧಪಟ್ಟ ಹಾಗೆ 115 ಜನ ಬರೆದಿರೋ ಅಂತಹ, ಅಂದರೆ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಲೇಖನ ಗ್ರಂಥ ಒಂದು ಗೀತಪ್ರೀತಿ ಅಂತ. ಅದರ ಜೊತೆಗೆ
ನನ್ನ ಬಗ್ಗೆ ನನ್ನ ಜೊತೆ ಕೆಲಸ ಮಾಡಿದವ್ರು ಬರ್ತಿದ್ದಾರೆ. ಎಲ್ಲ ಕವಿಗಳು ಇದ್ದಾರೆ, ಎಲ್ಲ ಕವಿಗಳು, ಕಲಾವಿದರು, ವಿದ್ವಾಂಸರು, ದೊರೆ ಭಗವಾನಿಂದ ಹಿಡಿದು ಅರಳುಮಲೆಗೆ ಪಾಶ್ಚಾತ್ಯ ತನಕ IAS ಮುದುಮೋಹನ್ ತನಕ ಇವಳು ಬರೆದಿದ್ದಾಳೆ. ಸೊ ಎಲ್ಲರೂ ಬರೆದಿರೋಂಥ ಲೇಖನಗಳಿದೆ. ದಯಮಾಡಿ ಗೀತಾ ಪ್ರೀತಿಯಿಂದ ಆ ಪುಸ್ತಕ ಬಿಡುಗಡೆಗೆ ಸಮಾರಂಭಕ್ಕೆ ನೀವೆಲ್ಲ ಬರಬೇಕು. ಕಲಾವಿದರು ನೀವು ಬಂದರೂ ನಿಮ್ಮನ್ನ ಗುರುತಿಸ್ತೀನಿ. ಆದರೆ ಒಬ್ಬೊಬ್ಬರು ನನಗೆ ಹೆಸರು ಗೊತ್ತಾಗ್ತಾ ಇಲ್ಲ. ವಿಜಯ ಕಾಲೇಜ್ ಹಿಂದ್ಗಡೆ ಇರೋಂಥ ಯುವ ಪಥ ಅಂತ, ಅಲ್ಲಿ ಆ ವೇದಿಕೆಯಲ್ಲಿ ಜನವರಿ 5 ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಇದೆ. ಇದೇ ಥರ ನನ್ನ ಗೀತೆಗಳಿಗೆ ನೃತ್ಯ ಇದೆ ಮತ್ತು ಹಾಡುಗಾರಿಕೆ ಇದೆ, ಹಾಡುಗಳಿದೆ, ಮಾತುಗಳಿದೆ. ದಯಮಾಡಿ ಎಲ್ಲ ಬನ್ನಿ. ಇಲ್ಲಿಂದನೇ ನಿಮಗೆ ಆಹ್ವಾನ ಹೇಳ್ತಾ ಇದ್ದೀನಿ. ಶ್ರೀಮತಿ ಶ್ರೀರಕ್ಷಾ ಅರವಿಂದ್ರವರಿಗೂ ಕೂಡ ಗೌರವ ವೇದಿಕೆ ಪರವಾಗಿ. ದಯವಿಟ್ಟು ಹೂವು ಕೂಡ ಬಹಳ ಸುಸೂತ್ರವಾಗಿ ಸಾಗಲಿ ಎನ್ನುವ ಆಶಯದೊಟ್ಟಿಗೆ, ಹಾರೈಕೆ ಒಟ್ಟಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ಧನ್ಯವಾದ. ಹಾಗೆಯೇ ವೇದಿಕೆಯಲ್ಲಿ ಶ್ರೀ ಕೃಪಾ ಅವರಿದ್ದಾರೆ, ಹೆಸರಾಂತ ಗಾಯಕರು. ಅವರಿಗೂ ಕೂಡ ನಮ್ಮ ವೇದಿಕೆಯ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮ್ಯಾಮ್. ಬಹಳಷ್ಟು ಮಾತುಗಳಿರುತ್ತವೆ. ಮಾತೇಕೆ ಆಡುವೆ ನೀನು, ಮೌನಕ್ಕೆ ದನಿ ಇಲ್ಲವೇನು, ಮೌನಕ್ಕೆ ಸಾವಿರದ ಅರ್ಥಗಳು ಅಂತ ಬರೀತಾರೆ ಕವಿ. ಅದು ನಿಜ. ಎಷ್ಟೋ ಸಲ ಮಾತುಗಳು ಕಟ್ಟಿಕೊಡಲಾಗದ ಭಾವವನ್ನು, ತೀವ್ರತೆಯನ್ನು ಮೌನ ಕಟ್ಟಿಕೊಡುತ್ತೆ. ಅಂತಹ ಕೆಲವು ಕ್ಷಣಗಳನ್ನು ನಾವು ಗಮನಿಸಿದ್ದೇವೆ. ಧನ್ಯವಾದಗಳು ತುಂಬ ಪ್ರೀತಿಯಿಂದ ಬಂದದಕ್ಕೆ, ಹಾಗೆ ಮಾತನಾಡಿದ್ದಕ್ಕೆ ಹೇಳ್ತಾ ಧನ್ಯವಾದಗಳು. ವೇದಿಕೆ ಪರವಾಗಿ ಗೌರವ ಶ್ರೀಯುತ ಆಡೂರ್ ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ಶ್ರೀಮತಿ ಪ್ರೇಮಲತಾ ದಿವಾಕರ್ ಅವರಿಗೆ ವೇದಿಕೆಯ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಯಶಸ್ಸಿನ ಹಿಂದೆಯೂ ನಿಮ್ಮ ಆ ಪ್ರೀತಿ, ಮಮತೆ ಮತ್ತು ಸದಾಕಾಲಕ್ಕೂ ಅವರಿಗೆ ಪ್ರೋತ್ಸಾಹ ನೀಡುವ, ಬೆಂಬಲ ನೀಡುವಂತಹ ಮಾತುಗಳು. ಅಮ್ಮ ದಯವಿಟ್ಟು ಮಾತನಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಇದು ಈ ಸಂತೋಷದ ವಾತಾವರಣ ನೋಡಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಪುನೀತ್ ಅವರು ತುಂಬ ಶ್ರದ್ಧೆಯಿಂದ, ತುಂಬ ಪ್ರೀತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ನನಗೆ ಈ ಫೋಟೋಗಳು ನೋಡಿಬಿಟ್ಟು ತುಂಬ ಎಲ್ಲೋ ಹೊರಟೋಗ್ಬಿಟ್ಟಿದ್ದೀನಿ. ಒಂದೊಂದು ಜ್ಞಾಪಕ ಬರ್ತಾಯಿದೆ, ಒಂದೊಂದು ದಿನಾನೂ ಜ್ಞಾಪಕ ಬರ್ತಾಯಿದೆ. ಅದನ್ನು ಹೇಗೆ ನನಗೆ ಹೇಳಬೇಕು ಅಂತ ಗೊತ್ತಾಗಲ್ಲ. ತುಂಬ ಥ್ಯಾಂಕ್ಸ್ ಪುನೀತ್, ಇಷ್ಟು ಚೆನ್ನಾಗಿ ಇದನ್ನು ಅರೇಂಜ್ ಮಾಡಿದ್ದೀರಾ. ಎಲ್ಲರೂ ಇಷ್ಟು ಪ್ರೀತಿಯಿಂದ ಬಂದಿದ್ದೀರಾ ನೀವು. ತುಂಬ ಸಂತೋಷ ಆಯಿತು. ಒಂದು ಸರಳವಾಗಿ ಎಲ್ಲ ಅದಕ್ಕೇನು ಹೇಳ್ತಾರೆ, ಒಂದು ಅಶ್ವಥ್ ಅವರು ಯಾವಾಗಲೂ ಇದನ್ನೇ ತುಂಬ ಎದುರು ನೋಡ್ತಾಯಿದ್ರು. ಆ ಪ್ರೀತಿಗೆ ಅವ್ರು ಯಾವಾಗಲೂ ಬೆಲೆ ಕೊಡ್ತಾಯಿದ್ರು. ಎಲ್ಲರೂ ಮಾತಾಡಿಸ್ತಾಯಿದ್ರು. ಎಲ್ಲರೂ ಎಷ್ಟು ಚೆನ್ನಾಗಿ ಅವರನ್ನು ಮಾತಾಡಿಸ್ತಿದ್ರು, ಅವರು ಅದೇ ಥರ ಮಾತಾಡಿಸ್ತಾಯಿದ್ರು. ಯಾರನ್ನು ಬಿಡ್ತಾ ಇರಲಿಲ್ಲ.
ಎಲ್ಲರನ್ನೂ ತಲೆ ಸೋರ್ತಾಯಿದ್ರು ಪ್ರೀತಿಯಿಂದ. ಅವ್ರಿಗೆ ಇಷ್ಟ ಆಗಿಬಿಟ್ರೆ ಅವ್ರ ಹಾಡು ಯಾರು ಕೇಳಿ ನಂಗೆ ತುಂಬ ಚೆನ್ನಾಗಿದೆ ಸರ್, ಇಷ್ಟು ಚೆನ್ನಾಗಿ ಹಾಡ್ತಿದ್ರಿ ನೀವು, ಎಷ್ಟು ಚೆನ್ನಾಗಿ ಹಾಡ್ತಿದ್ರಿ ಅಂತ. ಹೌದೇನ್ರಿ, ನಾನು ಹೇಳೋದು ಇಷ್ಟು ಚೆನ್ನಾಗಿ ಇಷ್ಟ ಆಗ್ತಿದೆಯಾ ನಿಮಗೆ ಅಂತ ಕೇಳೋರು. ಆ ಥರ ಚಿಕ್ಕವರು ದೊಡ್ಡವರು ಅಂತ ಏನೂ ಅವರು ಭೇದ ಮಾಡ್ತಾ ಇರಲಿಲ್ಲ. ಆ ಥರ ಅದೇ ಥರ ಈ ಸಮಾರಂಭವೂ ಇದೆ. ನಂಗೆ ತುಂಬ ಸಂತೋಷ ಆಯಿತು. ಇದರಲ್ಲಿ ನನ್ನನ್ನು ಕರೆದು ಪುನೀತು ಇಷ್ಟು ಏನು ಹೇಳ್ತಾರೆ, ತುಂಬ ಗೌರವ ಕೊಟ್ಟು ನನ್ನನ್ನು ಕರೆದು ಈ ಸಮಾರಂಭಕ್ಕೆ ಇದನ್ನು ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಇನ್ನೇನು ಹೇಳೋದು ನಂಗೆ ಗೊತ್ತಾಗ್ತಿಲ್ಲಪ್ಪ. ತುಂಬ ಸಂತೋಷ ಆಗಿದೆ ಅಷ್ಟೇ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ರು. ಮತ್ತು ದಿನವೆಲ್ಲ ಈ ಅಶ್ವಥ್ ಅವ್ರ ಬಗ್ಗೆ ಎಲ್ಲರೂ ಮಾತಾಡೋದು ಕೇಳ್ತಾನೇ ಇರೋಣ ಅಂತ ನನಗೂ ಅನ್ನಿಸ್ತಾ ಇರುತ್ತೆ. ತುಂಬ ಸಂತೋಷ ಆಗುತ್ತೆ. ಹಾಡುಗಳು ಅಷ್ಟೇ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಮಗು ಇವಳು ಮೇಘ್ನಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಮತ್ತು ಫಸ್ಟು ವೆಲ್ಕಮ್ ಡ್ಯಾನ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ ಹಾಡು ಅಷ್ಟೇ, ಇದ್ಯಾವುದು ಅರ್ಚಿಸಾ ತುಂಬ ಚೆನ್ನಾಗಿ ಹೇಳಿದೆ ಅಮ್ಮ, ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ನೀವೆಲ್ಲ ಪಾಪ ಬಂದು ಇಷ್ಟೊತ್ತು ಬೇರೆ ಕೂತ್ಕೊಂಡಿದ್ದೀರಾ, ತುಂಬ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಾ ಅಂತ ನಂಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ಸ್. ನಮಸ್ಕಾರ. ಬಗ್ಗೆ ಕವಿಗಳ ಬಗ್ಗೆ ಎಲ್ಲ ಭವಾನಿ ಥ್ಯಾಂಕ್ ಯು ಸೊ ಮಚ್. ಏನು ಕರೆಕ್ಟಾಗಿ ಎಲ್ರಿಗೂ ಹೇಳಿದ್ದೀನಿ ಅನ್ಸುತ್ತೆ. ನಂಗೆ ಇನ್ನೇನು ಮಾತಾಡೋಕ್ಕೆ ಬರಲ್ಲ ರೀ ಚೆನ್ನಾಗಿ ಅಷ್ಟೊಂದು. ಧನ್ಯವಾದಗಳು ಅಮ್ಮ, ತುಂಬ ಪ್ರೀತಿಯ ಧನ್ಯವಾದ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ವೇದಿಕೆಯ ಗೌರವ ಕೇಳ್ಕೊಳ್ತೇನೆ. ಮೇಘನಾ ಚಂದ್ರಮೌಳಿ ಅವರಿಗೆ ವೇದಿಕೆಯ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಭಾವನಾಂತರಂಗ ಟ್ರಸ್ಟ್ ಹೆಸರೇ ಭಾವನೆಗಳ ಯಾನ, ಭಾವನೆಗಳ ಪಯಣ. ಪುನೀತ್ ಅವರು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡದ ಕವಿಗಳನ್ನು, ಸಂಗೀತ ಸಂಯೋಜಕರನ್ನು ನೆನಪಿಸ್ಕೊಳ್ಳೋದು ನಿಜವಾಗಿ ಪುಣ್ಯದ ಕೆಲಸ. ಅದು ಯಾವಾಗಲೂ ಆ ಕೆಲಸವನ್ನು ಪುನೀತ್ ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಬಹುಶಃ ನಂಗೆ ಗೊತ್ತಿಲ್ಲ, ಪುನೀತ್ ಭಾವನಾಂತರಂಗ ಟ್ರಸ್ಟ್ ಇರೋ ಕಾರಣಕ್ಕೂ ಏನೋ ಬಾನಿ ಅಂತ ಹೆಸರಿಟ್ಕೊಂಡಿರೋ ನನ್ನನ್ನು ನಾನು ಯಾವಾಗಲೂ ಬರ್ಕೋತೀನಿ ಭಾವಜೀವಿ ಅಂತ. ಅಶ್ವಥ್ ಅವರನ್ನು 2006-07 ಬಹುಶಃ ನನಗೆ ನೆನಪಿದ್ದಂಗೆ ಜನವರಿ 29ನೇ ತಾರೀಕು ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು. ನಾನು ಮಾತಾಡ್ತಾ ಇದ್ದೆ ಹೀಗೆ ವೇದಿಕೆಯಲ್ಲಿ, ನೀವು ಮಂಡ್ಯದವ್ರೇನ್ರಿ ಅಂದರು. ಅದೊಂದು ಮಾತು ಅವರಿಂದ ಕೇಳಿಸ್ಕೊಂಡಿದ್ದು, ಅವರ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದು, ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದು, ಇವೆಲ್ಲವೂ ನೆನಪಾಯಿತು. ತುಂಬ ತುಂಬ ಧನ್ಯವಾದ ಪುನೀತ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕಾಗಿ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶ್ರೀಯುತ ಆಡೂರ್ ಸರ್ ಅವರಿಗೆ ಕೂಡ ಡಾಕ್ಟರ್ KN ಅಡಿಗ ಆಡೂರ್ ಅವರು ನಿರೂಪಕರಾಗಿ, ಕಲಾ ಪೋಷಕರಾಗಿ, ಸಂಘಟನಾಕಾರರಾಗಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ವೇದಿಕೆಯ ಗೌರವವನ್ನು ಸಲ್ಲಿಸಬೇಕು ಅಂತ ಪುನೀತ್ ಅವರನ್ನು ಕೇಳ್ಕೊತಾ ಇದ್ದೀನಿ. ಪುನೀತ್ ಆಡೂರ್ ಸರ್ಗೆ ಅವರಿಗೆ ದಯಮಾಡಿ ವೇದಿಕೆಯ ಗೌರವವನ್ನು ಸಲ್ಲಿಸಬೇಕು. ಇದು ಭಾವನಾಂತರಂಗ ಟ್ರಸ್ಟಿಂದ ಪುನೀತ್ ಪ್ರತಿ ವರ್ಷ ಈಗ 5 ವರ್ಷದಿಂದನೂ ಅಶ್ವಥ್ ಅವರು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಒಂದೊಂದು ಸಲನೂ ಬೇರೆ ಬೇರೆ ಥರ ಮಾಡ್ತಾಯಿದ್ದಾರೆ. ಲಾಸ್ಟ್ ಇಯರು ಅಷ್ಟೇ ಈ ಫೋಟೋಗಳು ಎಲ್ಲನೂ ಪ್ರದರ್ಶನ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ಒಂಥರ ಅಶ್ವಥ್ ಬಗ್ಗೆ ಅವ್ರಿಗೆ ತುಂಬ ಗೌರವ ಪ್ರೀತಿ ಇದೆ. ಅದು ನನಗೆ ತುಂಬ ಇಷ್ಟ ಆಯಿತು. ಬಂದಾಗ ಯಾವಾಗ್ಲೂ ಪಾಪ ಫೋಟೋಸ್ ಎಲ್ಲ ಕೇಳ್ತಾರೆ. ಆಮೇಲೆ ಒಂಥರ ನನಗೆ ಸಂಕೋಚ ಆಗ್ತಾ ಇರುತ್ತೆ. ಆ ಥರ ಅಷ್ಟು ಗೌರವ ಕೊಡ್ತಾರೆ. ಯಾತಕ್ಕೆ ಅಂತ ಗೊತ್ತಿಲ್ಲ ನನಗೆ. ಇದೇ ಥರ ನನ್ನಿಂದ ಏನು ಸಹಾಯ ಬೇಕಾದರೂ ನಾನು ಮಾಡ್ತೀನಿ. ತುಂಬ ಸಂತೋಷ ಆಯಿತು. ಅಶ್ವಥ್ ಬಗ್ಗೆ ಇಷ್ಟು ಈ ಜನ ಕಾಳಜಿಯಿಂದ ಈ ಥರ ಮಾಡ್ತಾ ಇರೋದು, ಕಾರ್ಯಕ್ರಮ ಮಾಡ್ತಾ ಇರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಧನ್ಯವಾದಗಳು ಮತ್ತೊಮ್ಮೆ. ಶ್ರೀಯುತ KN ಅಡಿಗ ಆಡೂರು ರವರಿಗೆ ವೇದಿಕೆಯ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಿಂತು ಬಹಳಷ್ಟು ಪ್ರೀತಿಯಿಂದ ಸಹಕರಿಸ್ತಾ ಬಂದಿದ್ದೀರಿ ಸರ್. ಧನ್ಯವಾದಗಳು ಮತ್ತೊಮ್ಮೆ ವೇದಿಕೆಯ ಪರವಾಗಿ. ಹಾಗೆ ನಮ್ಮ ಪ್ರೀತಿಯ ಗಾಯಕಿ ಅರ್ಚಿಷಾ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಹಳ ಚೆನ್ನಾಗಿ ಹಾಡ್ದಿಕಂದ ಅರ್ಚಿಷಾ ರಾವ್ ಅವರಿಗೆ ವೇದಿಕೆಯ ಪರವಾಗಿ ಗೌರವ. ಈ ಮಗುವಿಗೆ ಚಂದ್ರಮ್ಮ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಡಿದ ಮತ್ತೋರ್ವ ಗಾಯಕಿ ಶೀಲಾ HA ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ಪಯಣ ಇನ್ನಷ್ಟು ಉಜ್ವಲವಾಗಿ ಬೆಳಗಲಿ ಎನ್ನುವ ಆಶಯದೊಟ್ಟಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ ಅರ್ಚಿಷಾಗೆ. ಶೀಲಾ HA ರವರು ದಯಮಾಡಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ಸ್ವಾಗತ ನೃತ್ಯವನ್ನು ಮಾಡಿದ ತನುಶ್ರೀ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಟ್ಟಂತಹ ಖುಷಿ ಮತ್ತು ಹಾಸಿನಿ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೂ ಪ್ರೀತಿಯ ಗೌರವ ಆಶೀರ್ವಾದ ಮಕ್ಕಳಿಗೆ. ನಿಮ್ಮೆಲ್ಲರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನೊಂದು 10 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ದಯಮಾಡಿ ಸಹಕರಿಸಿ ಅಂತ ಕೇಳ್ಕೊಳ್ತೇನೆ. KN ಅಡಿಗ ಇಷ್ಟು ಹೊತ್ತು ನಿಮ್ಮನ್ನೆಲ್ಲ ಖುಷಿಯಾಗಿ ಕಾರ್ಯಕ್ರಮದ ಬಗ್ಗೆ ಉತ್ತಮ ಮಾತುಗಳನ್ನು ಆಡಿದಂಥ ನಮ್ಮ ಭವಾನಿ ಲೋಕೇಶ್ ಅವರ ಬಗ್ಗೆ ಬಹುಶಃ ನೀವೇ ತಿಳ್ಕೊಂಡಿದ್ದೀರಿ. ಮಾತು ಮಲ್ಲಿಗೆ ಅಂತಾರೆ, ಮಲ್ಲಿಗೆ ಅಂತೆ ಸ್ಫುಟನೆ ಹಾಡುತ್ತಾ ಪ್ರತಿಯೊಬ್ಬರಿಗೂ ಮಾತಿನ ಗೌರವ ಸಲ್ಲಿಸುತ್ತಾ ಪ್ರತಿಯೊಬ್ಬರನ್ನು ನೆನೆಸಿಕೊಳ್ಳುತ್ತಾ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನಿರೂಪಕನ ಜವಾಬ್ದಾರಿ ಭಾಳ ದೊಡ್ಡದು. ಬಹುಶಃ ಅದನ್ನು ಅವರು ಸಾಧಿಸಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. DVG ಕಗ್ಗ ಬಳಗದ ಸಂಸ್ಥಾಪಕಿ, ಸಾಹಿತಿ, ಲೇಖಕಿ, ದೂರದರ್ಶನ ನಿರೂಪಕಿ, 10 ಪುಸ್ತಕ ಅವ್ರದ್ದು ಪ್ರಕಟವಾಗಿದೆ. ಕೇವಲ ನಿರೂಪಕಿ ಅಲ್ಲ, ಎಲ್ಲವನ್ನೂ ನಿರೂಪಿಸಬಲ್ಲಂತಹ ಚಾಣಾಕ್ಷೆ ಭವಾನಿ ಲೋಕೇಶ್ ಬಾನಿ ಅವರಿಗೆ ನಮ್ಮ ಆಧಾರದ ಗೌರವ ಸಲ್ಲಿಸ್ತಾ ಇದ್ದೀವಿ. ಈಗ ದೊಡ್ಡ ಚಪ್ಪಾಳೆ ಇರಲಿ. ಇಷ್ಟೊತ್ತು ನಿಮ್ಮನ್ನು ಖುಷಿಯಲ್ಲಿಟ್ಟವರು ಆದ ಕಾರಣ 1 ನಿಮಿಷ ನಿಮ್ಮ ಚಪ್ಪಾಳೆ ಅವರಿಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ಯಾವುದೇ ಮಕ್ಕಳ ಬೆಳವಣಿಗೆಯಲ್ಲಿ ಅಮ್ಮನ ಪಾತ್ರ ಬಹಳ ದೊಡ್ಡದು. ರೇಣುಕಮ್ಮನಂತವ್ರು ಇರುವಾಗ ಈ ಪುನೀತ್ನವರು ಇಂಥ ಒಂದು ದೊಡ್ಡ ಸಾಹಸ ಮಾಡೋ ದೊಡ್ಡ ಕಷ್ಟದ ಕೆಲಸನ? ಅಮ್ಮ ರೇಣುಕಮ್ಮ, ದಯವಿಟ್ಟು ಬನ್ನಿ ವೇದಿಕೆಗೆ. ನಿಮ್ಮ ಜೀವನ ಎಷ್ಟು ಉಜ್ವಲ ಅಂದರೆ ಇಂಥ ಸುಪುತ್ರನ ಪಡೆದಂಥ ನೀವೇ ಧನ್ಯರು. ಪುನೀತ್ ಅವ್ರ ಬಗ್ಗೆ ಹೇಳಬೇಕಿದ್ರೆ ನಾನು ಹೇಳಬೇಕಾಗಿಲ್ಲ, ನೀವೇ ನೋಡಿದ್ದೀರ. ಎಷ್ಟು ಸರಳ, ಎಷ್ಟು ಸುಂದರ, ಎಷ್ಟು ಹಿರಿಯರ ಬಗ್ಗೆ ಗೌರವ. ಅಷ್ಟೇ ಅಲ್ಲ, ಅಶ್ವಥ್ ಬಗ್ಗೆ ಅವರಿಗಿರುವ ಕಾಳಜಿ. ಅಂದಿನಿಂದ ಇಂದಿನವರೆಗೂ ಅವರ ಜೊತೆಗಿದ್ದು ನಾನು ಅವರಿಂದ ಪ್ರೇರಿತನಾಗಿದ್ದೀನಿ. ಯಾಕೆಂದರೆ ಆ ಸರಳತೆ ಎಲ್ರಿಗೂ ಬರಲಿಕ್ಕಿಲ್ಲ. ಅಂಥ ಮಗನನ್ನು ಹೆತ್ತವ್ವ ಇಂದು ನಮ್ಮಿಂದ ಸನ್ಮಾನಿತರಾಗಿದ್ದಾರೆ. ಅವರಿಗೂ ವಂದನೆಗಳು. ಧನ್ಯವಾದಗಳು ಪುನೀತ್ ಅವರ ತಾಯಿ ರೇಣುಕಮ್ಮ ಅವರಿಗೆ. ಹಿರಿಯರ ಬಗೆಗಿನ ಗೌರವ, ಸಂಸ್ಕಾರ ಬರಬೇಕಾಗಿದ್ರೆ ಖಂಡಿತ ಅದು ತಾಯಿಯಿಂದ ಬಂದಿದ್ದು ಅಂತ ನನಗನ್ಸುತ್ತೆ. ತಂದೆ ತಾಯಿಗಳಿಗೆ ಏನು ದಾರಿಯಲ್ಲಿ ನಡೆಸ್ತಾರೋ ಆ ರೀತಿಯಲ್ಲಿ ಮಕ್ಕಳು ನಡೀತಾರೆ ಅಂತ. ಅದಕ್ಕಾಗಿ ಮತ್ತೊಮ್ಮೆ ಪುನೀತ್ ಅವರಿಗೆ ಇಂಥ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಕ್ಕಾಗಿ ರೇಣುಕಮ್ಮ ಅವರಿಗೆ ತಮ್ಮೆಲ್ಲರ ಒಂದು ಚಪ್ಪಾಳೆ ಬರಲಿ ಅಂತ ಕೇಳ್ಕೊತೇನೆ. ಎಲ್ರಿಗೂ ಊಟದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ, ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಭಾವನಾಂತರಂಗ ಟ್ರಸ್ಟ್ನ ಪುನೀತ್ ಕೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಇರುವಂತಹ ತ್ರಿವಿಕ್ರಮ್ ಎಸ್ ದಯವಿಟ್ಟು ವೇದಿಕೆಯ ಮಧ್ಯಭಾಗಕ್ಕೆ ಬರಬೇಕು. ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಲಪ್ಪ ಜಿ ಎಸ್ ರವರು ಕಾರ್ಯದರ್ಶಿಯಾಗಿ, ಅನಿಲ್ ಕುಮಾರ್ ಎಂ ಎಸ್ ರವರು ಸಹ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಅವರೆಲ್ಲರಿಗೂ ತಮ್ಮ ಪ್ರೀತಿಯ ಚಪ್ಪಾಳೆ ಬರಲಿ. ಯಾಕಂದರೆ ಈ ಒಂದು ಒಟ್ಟು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು ಇವರೆಲ್ಲರೂ ಕೂಡ ಹೌದು. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಮಾಡಿದ್ದೀರಿ. ಜನ ಮುಖ್ಯ ಅಲ್ಲ, ಇಲ್ಲಿ ಬರುವ ಭಾವನೆಗಳು ಮುಖ್ಯ ಮತ್ತು ಇಲ್ಲಿ ಸಿಗುವಂತಹ ಸಂತೋಷ ಮುಖ್ಯ. ಸಂಗೀತ ಮತ್ತು ಸಾಹಿತ್ಯದ ಒಂದು ಗುಣವೇ ಅಂಥದ್ದು, ಎಲ್ಲರಿಗೂ ಆನಂದದ ಅನುಭೂತಿಯನ್ನು ನೀಡುವಂಥದ್ದು. ಅಂತಹ ಕೆಲಸವನ್ನು ಈ ಎಲ್ಲ ಹುಡುಗರು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆಡೂರ್ ಸರ್ ಅವರಿಂದ ನೆನಪಿನ ಕಾಣಿಕೆ. ಇದೇ ರೀತಿಯ ಅನೇಕ ಕಾರ್ಯಕ್ರಮಗಳು ಭಾವನಾಂತರಂಗ ಟ್ರಸ್ಟ್ನಿಂದ ಮುಂದುವರಿಯಲಿ ಅನ್ನುವ ಶುಭ ಆಶಯದೊಟ್ಟಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ಬಂದಿದ್ದಾರೆ ಶ್ರೀಯುತ ನಾಗೇಶ್ ಗುಬ್ಬಿಯವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದೂರದ ತುಮಕೂರಿನಿಂದ ಆಗಮಿಸಿದ್ದೀರಿ ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ. ಬಹಳಷ್ಟು ಸಾಹಿತ್ಯಿಕವಾದ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರುವಂತಹ ನಾಗೇಶ್ ಗುಬ್ಬಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷದ ಸಂಗತಿ. ನಮ್ಮ DVG ಕಗ್ಗಬಳಗದ ಸಂಸ್ಥಾಪನೆ ಆಗಬೇಕಾಗಿದ್ದರೆ ಅದಕ್ಕೆ ಮೂಲ ಕಾರಣಕರ್ತರು JS ನಾಗೇಶ್ ಗುಬ್ಬಿಯವರು. ಅವರಿಗೂ ಕೂಡ ಧನ್ಯವಾದ. ವೇದಿಕೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಹೇಳಿ ಪುನೀತ್ ಅವರನ್ನು ಕೇಳ್ಕೊಳ್ತೇನೆ. ಹಾಗೆಯೇ ಕವಿಗಳನ್ನ ನೆನಪಿಸ್ಕೊಳ್ಬೇಕು ಅಂತ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ. ಬೇಂದ್ರೆ ಅಜ್ಜನನ್ನು ಬೆಂಗಳೂರಿನಲ್ಲೂ ನೆನಪಿಸ್ಕೊಳ್ಬೇಕು ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಾಗೂ ಬೇಂದ್ರೆ ಅನ್ನುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇತ್ತು. ಬಹುಶಃ ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿವೇಕ್ ಮಾಂಗನೋರೆ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ವಿವೇಕ್ ವಿಮಾ ಅನ್ನೋ ಒಂದು ಕಾವ್ಯನಾಮದಿಂದ ಬರೀತಾರೆ. ಬಹಳಷ್ಟು ಒಳ್ಳೆಯ ಚಿತ್ರಗಳನ್ನು, ಅಶ್ವಥ್ ಅವರ 2 ಚಿತ್ರಗಳನ್ನ ನೀವು ನೋಡೋದಾದರೆ ಅಲ್ಲಿ ವಿಮಾ ಅವರ ಸಿಗ್ನೇಚರ್ ಕೂಡ ಇದೆ. ದಯವಿಟ್ಟು ವಿಮಾ ವೇದಿಕೆಗೆ ಬರಬೇಕು. ವಿವೇಕ್ ಮಾಂಗನೋರೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಪ್ರೀತಿಯಿಂದ ಪಾಲ್ಗೊಂಡಿದ್ದಕ್ಕಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ವಿಮಾ ಅವರಿಗೆ. ಬೇಂದ್ರೆ ಅಜ್ಜನ ಕಾವ್ಯ ಆಗಿರಲಿ ಅಥವಾ ಅವರ ಬರಹ ಆಗಿರಲಿ, ಅದನ್ನು ಬೆಂಗಳೂರಿಗರಿಗೂ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರು. ಬಹಳಷ್ಟು ಯಶಸ್ವಿಯಾಗಿತ್ತು ಆ ಕಾರ್ಯಕ್ರಮ. ಧನ್ಯವಾದ ಮತ್ತೊಮ್ಮೆ ಪ್ರೀತಿಯಿಂದ ವಿಮಾ ಅವರಿಗೆ. ಹಾಗೆಯೇ ಪವಿತ್ರ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಪವಿತ್ರ,
ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡುವಂತಹ ಪವಿತ್ರ ನಮ್ಮ ಜೊತೆಗಿದ್ದಾರೆ. ಅವರಿಗೆ ವೇದಿಕೆಯ ಪರವಾಗಿ ಗೌರವ. ಪವಿತ್ರ ಮೂಲತಃ ಚಿತ್ರಕಲಾವಿದರು, ಹಾಗೆ ನೃತ್ಯವನ್ನೂ ಕೂಡ ಅಭ್ಯಾಸ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ. ಹಾಗೆಯೇ ಒಂದು ಸಮೂಹ ಭಾವಚಿತ್ರಕ್ಕೆ ಡಾಕ್ಟರ್ ಸಿ ಅಶ್ವಥ್ರವರ ಕುಟುಂಬದ ಸದಸ್ಯರು ಇಲ್ಲಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಚಂದ್ರಮ್ಮ, ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಭಾವನಾಂತರಂಗ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೊಟ್ಟಿಗೆ ಒಂದು ಸಮೂಹ ಭಾವಚಿತ್ರಕ್ಕಾಗಿ. ಅರ್ಪಣೆ ಬಹಳ ಮುಖ್ಯ. ಯಾಕಂದರೆ ನಿಮ್ಮ ಬಿಡುವಿನ ಸಮಯದಲ್ಲಿ ಇಂದು ನಮ್ಮೊಂದಿಗೆ ಬಂದು ಅವರು ಕೇಳಿದ ಎಲ್ಲ ರೀತಿಯ ಸಹಕಾರಗಳನ್ನು ನೀವೆಲ್ಲರೂ ಕೊಟ್ಟಿದ್ದೀರಿ. ಮೊದಲಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ಇಂದು ನಮ್ಮೊಂದಿಗೆ ಶ್ರೀಮತಿ MR ಕಮಲ, ಕವಯಿತ್ರಿ, ಸಾಹಿತಿ, ಶಿಕ್ಷಕಿ ಆಗಮಿಸಿದ್ದಾರೆ. ತಮ್ಮೊಂದಿಗೆ ಮಾತಾಡಿದ್ದಾರೆ. ಬಿಡುವಿನ ಸಮಯದಿಂದ ಹೊರಟೋಗಿದ್ದಾರೆ. ಅವರಿಗೂ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಶ್ರೀಮತಿ ಚಂದ್ರ ಅಶ್ವಥ್, ನೀವು ನಮಗೆ ಪ್ರೇರಣೆ ಅಂದರೆ ಪುನೀತ್ ಮೂಲಕ, ಯಾಕಂದರೆ ಅಶ್ವಥ್ ಅವರ ಎಲ್ಲವ ನೆನಪು ಸಮೇತ ನಿಮ್ಮ ಮೂಲಕ ನಮಗೆ ತಲುಪ್ತಾ ಇದೆ. ಏನು ಛಾಯಾಚಿತ್ರ ಅಷ್ಟಿದೆಯೋ ಅದು ನಿಮ್ಮ ಮೂಲಕ ನಮಗೆ ತಲುಪಿದೆ. ನಿಮ್ಮ ಸಹಕಾರ, ವೇದಿಕೆಗೆ ಬಂದಿದ್ದು, ಗೌರವಿಸಿದ್ದು, ಎಲ್ಲ ವಿಷಯದಲ್ಲಿಯೂ ಈ ಸಂಸ್ಥೆಗೆ ದೊಡ್ಡ ಗೌರವ ನಿಮ್ಮ ಮೂಲಕ ಬಂದಿದೆ. ನಿಮಗೂ ವಂದನೆಗಳು, ಅಭಿನಂದನೆಗಳು. ಇನ್ನು ನಿರೂಪಣೆ ಮಾಡಿದವರಿದ್ದಾರೆ, ಅವ್ರನ್ನು ಈಗಲೇ ಮಧ್ಯದಲ್ಲಿ ನೆನಪಿಸ್ಕೊಳ್ತೇನೆ. ಶ್ರೀಮತಿ ಭವಾನಿ ಲೋಕೇಶ್, ಕವಯಿತ್ರಿ ಹಾಗೂ ನಿರೂಪಕರು. ನಿಮ್ಮ ಎಲ್ಲರನ್ನೂ ತಮ್ಮ ಮಾತಿನಿಂದಲೇ ಇಲ್ಲಿ ಎಲ್ಲರನ್ನೂ ಕೂತ್ಕೊಳಿಸಿ ಕೇಳುವಂತೆ ಮಾಡಿದ್ದಾರೆ. ಅವರಿಗೂ ನಮ್ಮ ವಂದನೆಗಳು, ಅಭಿನಂದನೆಗಳು. ಈಗ ನಮ್ಮ ಅತಿಥಿಗಳು ಬಹಳಷ್ಟು ಮಂದಿ ಬಂದು ಹೋಗಿದ್ದಾರೆ. ಬಹುಶಃ ಹೊಟ್ಟೆ ನಿಮಗೆ ಊಟಕ್ಕೆ ಕಾಯ್ತಾ ಇದೆ. ಎಲ್ಲರ ಹೆಸರನ್ನು ಹೇಳುವುದಿಲ್ಲ. ಅವರು ಬಂದು ವೇದಿಕೆಯಲ್ಲಿ ನಿಂತು ತಮ್ಮ ಗೌರವವನ್ನು ಸ್ವೀಕರಿಸಿದ್ದಾರೆ. ಗಾಯಕರಿರ್ಬೋದು, ನೃತ್ಯ ಮಾಡಿದವರಿರ್ಬೋದು, ಪ್ರತಿಯೊಬ್ಬರನ್ನ ಹೆಸರಿಸುವುದಿಲ್ಲ. ಯಾಕಂದರೆ ಅವರ ಹೆಸರು ಬಹಳಷ್ಟು ಸರ್ತಿ ಬಂದು ಹೋಗಿದೆ. ಈ ಸಮಯದಲ್ಲಿ ಉದ್ದಕ್ಕೆ ಮಾತಾಡಿ ಸಮಯವನ್ನು ಸ್ವಲ್ಪ ಉಳಿತಾಯ ಮಾಡಲಿಕ್ಕೆ ಬೇಕಾಗಿ ಪ್ರತಿಯೊಬ್ಬರಿಗೂ ಭಾಗವಹಿಸಿದವರಿಗೆ ವಂದನೆಗಳು, ಅಭಿನಂದನೆಗಳು. ಹಾಗೂ ನಮ್ಮನ್ನು ಚಿತ್ರೀಕರಿಸಿದ ನಮ್ಮ ಛಾಯಾಗ್ರಾಹಕರಿದ್ದಾರೆ ಹಾಗೂ ವಿಡಿಯೋ ಮಾಡಿಕೊಂಡವರಿದ್ದಾರೆ. ಸದಾ ನೆನಪಲ್ಲಿ ಉಳಿದು ನಿಮ್ಮ ಕೆಲಸ ಆದ ಕಾರಣ ನಿಮ್ಮನ್ನು ಈ ಸಮಯದಲ್ಲಿ ನಾವು ನೆನಪಿಸಿಕೊಳ್ತಾ ಇದ್ವಿ. ಈ ಕಾರ್ಯಕ್ಕೆ ಪ್ರಚಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಸಮೇತ ಮನ ತುಂಬಿ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೇಲಾಗಿ ಈ ಸಂಸ್ಥೆಯ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಬೇಕಿದ್ರೆ ಆ ಸಂಸ್ಥೆಯ ಜವಾಬ್ದಾರರಿದ್ದಾರೆ. ಪುನೀತ್ಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಾತಿಲ್ಲದೆ ಸದ್ದಿಲ್ಲದೆ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರಲ್ಲ ಅಧ್ಯಕ್ಷರು. ಪುನೀತ್, ನಿಮಗೆ ವಂದನೆಗಳು, ಅಭಿನಂದನೆಗಳು. ತ್ರಿವಿಕ್ರಮ್ ಎಸ್, ಪ್ರಧಾನ ಕಾರ್ಯದರ್ಶಿಯಾಗಿ ಅಧ್ಯಕ್ಷರ ಜೊತೆಗೂಡಿ ಇಂದು ಏನು ಕೆಲಸ ಮಾಡಿದ್ದಾರೆ ಎಲ್ಲವೂ ನೀವು ನೋಡಿದ್ದೀರಾ. ಅವರಿಗೂ ನಮ್ಮ ವಂದನೆಗಳು, ಅಭಿನಂದನೆಗಳು. ಇನ್ನು ಮೇಲಪ್ಪ GS ಕಾರ್ಯದರ್ಶಿ, ಅವರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಯಾಕಂದರೆ ಎಲ್ಲ ಜವಾಬ್ದಾರಿಯು ಎತ್ತಕೊಂಡಿದ್ದಾರೆ ಜೊತೆಗೂಡಿ. ಅವರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅನಿಲ್ ಕುಮಾರ್ MS ಸಹ ಕಾರ್ಯದರ್ಶಿ, ಅವರ ಶ್ರಮ ದೊಡ್ಡದು. ಅವರಿಗೂ ವಂದನೆಗಳು ಅರ್ಪಿಸ್ತಾ ಇದ್ದೇನೆ. ಇನ್ನು ಭಾವನಾಂತರಂಗ ಟ್ರಸ್ಟಿನಿಂದ ಇಂತಹ ಬಹಳಷ್ಟು ಕಾರ್ಯಕ್ರಮ ನಡೀತಾ ಇರಲಿ, ನೀವೆಲ್ಲ ಜೊತೆಯಾಗ್ತಾ ಇರಿ ಅಂತ ಹೇಳುತ್ತಾ ಅವರಿಗೆ, ಸಂಸ್ಥೆಗೆ ಭಾಗವಹಿಸಿದ ನಿಮಗೆಲ್ಲರಿಗೂ ಹಾಗೂ ಏನಾದರೂ ಬಿಟ್ಟು ಹೋಗಿದ್ದರೆ ಅಂಥವ್ರನ್ನ ಮನಸ್ಸಲ್ಲೇ ನೆನೆಸ್ಕೊಂಡು ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೂ ಕೆಲವರು ಬಾಕಿಯಾಗಿದ್ದಾರೆ ಅಂತ ಗೊತ್ತು. ಇದು ಮನಸ್ಸಾರೆ ಅವರನ್ನೆಲ್ಲ ಸ್ಮರಿಸಿಕೊಳ್ತಾ ಕಾರ್ಯಕ್ರಮಕ್ಕೆ ಯಶಸ್ಸು ಕೋರಿದ ಪ್ರತಿಯೊಬ್ಬರಿಗೂ ವಂದನೆಗಳು, ಅಭಿನಂದನೆಗಳು. ನಿಮಗಾಗಿ ಅಲ್ಲಿ ಊಟ ಕಾಯ್ತಾ ಇದೆ. ದಯವಿಟ್ಟು ಎಲ್ಲರೂ ಸ್ವೀಕಾರ ಮಾಡಬೇಕು ಹಾಗೂ ಈ ಸಂಸ್ಥೆಯನ್ನು ಆಶೀರ್ವದಿಸಬೇಕು ಅಂತ ಕೇಳಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು. ಧನ್ಯವಾದಗಳು ಶ್ರೀಯುತ ಅಡಿಗ ಆಡೂರು ಸರ್ ಅವರಿಗೆ.
ಹಾಗೆ ನಾನು ಸ್ವಲ್ಪ ಸ್ವಾರ್ಥಿ, ನಾನು ಕೂಡ ನನ್ನ ವೈಯಕ್ತಿಕವಾದ ಒಂದೆರಡು ಮಾತು. ರಮೇಶ್ ಅಂಕಲ್ ನನಗೋಸ್ಕರ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತುಂಬ ತುಂಬ ಧನ್ಯವಾದ. ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದಾರೆ ಮತ್ತು ಅವರ ಶ್ರೀಮತಿಯವರು ಕೂಡ ಬಂದಿದ್ದಾರೆ, ಬಹಳ ಸಂತೋಷ. ಹಾಗೆ ನನಗಾಗಿ ಬಂದಂತಹ ರಾಜ್ ಆಚಾರ್ಯ ಅವರು, ನಾಗೇಶ್ ಗುಬ್ಬಿ ಅವರು ಮತ್ತು ಎಲ್ಲರಿಗೆ ನಾನು ಪ್ರೀತಿಯಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಶ್ರೀಯುತ ಡಾಕ್ಟರ್ ಸಿ ಅಶ್ವಥ್ರವರ ಕುಟುಂಬಸ್ಥರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸಮೂಹ ಭಾವಚಿತ್ರದ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಅಂತ್ಯಗೊಳಿಸ್ತಾ ಇದ್ದೇವೆ. ಕಾರ್ಯಕ್ರಮ ಮಾತ್ರ ಮುಗಿಯುತ್ತೆ, ಆದರೆ ಆ ಭಾವನೆಗಳ ಯಾನ ಮುಂದುವರಿಯುತ್ತೆ ಯಾವಾಗಲೂ. ನಾವು ನಮ್ಮ ನೆನಪುಗಳು ಸದಾ ಕಾಲಕ್ಕೂ ಜೀವಂತ ಡಾಕ್ಟರ್ ಸಿ ಅಶ್ವಥ್ ಎಂಬ ಅಶ್ವತ್ಥ ಮರದ ಕೆಳಗೆ. ಧನ್ಯವಾದ. ತಮ್ಮೆಲ್ಲರಿಗೆ ಪ್ರೀತಿಯಿಂದ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಊಟ ಮುಗಿಸಿ ನಂತರ ತೆರಳೋಣ ಅಂತ ಹೇಳ್ತಾ ಶುಭರಾತ್ರಿ. ಓಕೆ ಫೈನ್. ರೆಡಿ? ಸರಿ, ಇಲ್ಲಿ ನೋಡಿ ಎಲ್ಲರೂ ಸ್ಮೈಲ್ ಅಲ್ಲಿ ಸ್ವಲ್ಪ. ಓಕೆ ರೆಡಿ? ಒನ್ಸ್ ಅಗೇನ್ ಲಾಸ್ಟ್ ಒನ್ ಮೋರ್. ಗಿವ್ ಅ ಸ್ಮೈಲ್ ನೋ ಆಲ್ ಆಫ್ us. ಓಕೆ, ಯೆಸ್, ಓಕೆ, ನೈಸ್ ಬೈ. ಇಲ್ಲಿ ನೋಡಿ ಅಲ್ಲ. ಓಕೆ, ಇಲ್ಲಿ ನೋಡಿ ಹಾಗೆ ರೀ. ಇಲ್ಲಿ ನೋಡಿ ಅಲ್ವಾ? ಕಳಿಸಿ ಸರ್. ಇಲ್ಲಿ ನೋಡಿ ಅಲ್ಲ. ಒನ್ಸ್ ಅಗೇನ್ ಲಾಸ್ಟ್ ಒನ್ ಮೋರ್. ಥ್ಯಾಂಕ್ ಯು.